ನಾನು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ನಮ್ಮಪ್ಪ ಅವರು ಮಿಲಿಟರಿ ಇರೋದ್ರಿಂದ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದು. ನಾನು ಮಿಡಲ್ ಸ್ಕೂಲ್ ಟೀಚರ್, ಗವರ್ಮೆಂಟ್ ಸ್ಕೂಲ್ ಟೀಚರು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದ್ದೀನಿ. ನಾವಿದ್ದೀವಿ ಇವತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ. ಹಸಿವಿದ್ರೆ ಜಗತ್ತನ್ನೇ ಗೆಲ್ಬೋದು ಅನ್ನೋ ಒಂದು ವಾಕ್ಯ ಇದೆ. ಸೊ ಇವತ್ತು ಅನ್ನಪೂರ್ಣೇಶ್ವರಿ ಕಿಚನ್ ಅಂತ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಸಂಗೀತ ಅನ್ನೋರು ಈ ಕಿಚನ್ ಅಲ್ಲಿ ಕೇಟರಿಂಗ್ ಸರ್ವಿಸಸ್ ಮಾಡ್ತಾರೆ. ಸೊ ಸಾಧಕರಾಗಿ ನಮ್ಗೆ ಇವತ್ತು ಅನ್ನಪೂರ್ಣ ಕಿಚನ್ ಅಲ್ಲಿ ಸಂಗೀತ ಅವ್ರು ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಅವರ ಒಂದು ಕೇಟರಿಂಗ್ ಸರ್ವಿಸ್ ಬಗ್ಗೆ ತಿಳ್ಕೊಂಡು ಅವರ ಪಯಣದಲ್ಲಿ ಏನೇನ್ ಏರಿಳಿತ ಆಯ್ತು, ಯಾವ ರೀತಿ ಕೇಟರಿಂಗ್ ಮಾಡ್ತಾ ಇದ್ದಾರೆ, ಯಾವ್ಯಾವ ತರ ಖಾದ್ಯಗಳನ್ನ ಪ್ರಿಪೇರ್ ಮಾಡ್ತಾರೆ, ಇದೆಲ್ಲ ಒಂದು ಚೂರು ಇಣುಕು ನೋಟವನ್ನ ತಿಳ್ಕೊಂಡು ಅವರ ಒಂದು ಸಾಧನೆಗೊಂದು ನಮನ ಮಾಡೋಣ. ಬನ್ನಿ ಹಾಗಾದ್ರೆ ಮಾತನಾಡ್ಸೋಣ. ನಮಸ್ತೆ ಸಂಗೀತಾ ಅವರೇ, ಹೇಗಿದ್ದೀರಿ? ದೇವ್ರದಯ ನಮಸ್ಕಾರ ಅಶ್ವಿನಿ ಅವರೇ, ನೀವು ಆರಾಮಾಗಿದ್ದೀರಾ? ಬಾಳ್ ಚಲೋ ಇದ್ದೀನಿ ನೋಡ್ರಿ. ಸೊ ಸಂಗೀತಾ ಅವರೇ, ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ ನಿಮ್ಗೂ ಗೊತ್ತಿರುವಂತದ್ದು. ಅಂಡ್ ನಮ್ಮ ಚಾನಲ್ ಅಲ್ಲಿ ಎಲ್ಲಾ ಅಚೀವರ್ಸ್ ನಾವು ಇಂಟರ್ವ್ಯೂ ಮಾಡ್ತಾ ಇರ್ತೀವಿ. ಸೊ ಇವತ್ತು ಅನ್ನಪೂರ್ಣೇಶ್ವರಿ ಕಿಚನ್ನಿನ ಒಡತಿ ನೀವು ಸಿಕ್ಬಿಟ್ಟಿದ್ದೀರಾ. ಸೊ ಹಾಗಾಗಿ ನಿಮ್ಮನ್ನ ಒಂದು ಪರಿಚಯಿಸೋ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಸೊ ನಿಮ್ಗೆ ನಮ್ಮ ಚಾನಲ್ ಅಂಡ್ ನಮ್ಮ ಥೀಮ್ಗೆ ಸ್ವಾಗತ. ಸಂಗೀತ, ಥ್ಯಾಂಕ್ ಯು ಸೋ ಮಚ್. ಎಸ್ ಸಂಗೀತ ಅವರೇ, ನೀವು ಹುಟ್ಟಿದಲ್ಲಿ ಬೆಳೆದಿದ್ದು ಅಂಡ್ ಎಜುಕೇಶನ್ ಹೆಂಗಾಯ್ತು ಅಂಡ್ ಇಲ್ಲಿ ಯಾವಾಗ ಬಂದ್ರಿ, ಅದ್ರಲ್ಲೂ ಸತ್ಯನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷ ಯಾವಾಗಿಂದ ಶುರು ಆಯ್ತು ಅಂತ ಒಂದು ಸ್ಟೋರಿ ನಿಮ್ ಕಡೆಯಿಂದ. ನಾನು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ನಮ್ಮಪ್ಪ ಅವರು ಮಿಲಿಟರಿ ಇರೋದ್ರಿಂದ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದು. ಸ್ಕೂಲಿಂಗು ಎಜುಕೇಶನ್ ಎಲ್ಲ ಗುಲ್ಬರ್ಗ ಅಲ್ಲಿ. ಓಕೆ. ಅದಾದ ನಂತರ ನಾನು ಮಿಡಲ್ ಸ್ಕೂಲ್ ಟೀಚರ್, ಗವರ್ಮೆಂಟ್ ಸ್ಕೂಲ್ ಟೀಚರು. ಮದ್ವೆ ಆದ ನಂತರ ನಮ್ಮ ಯಜಮಾನ್ರ ಜೊತೆ ಇಲ್ಲಿ ಬಂದ ನಂತರ
ಜಾಬ್ ಎಲ್ಲ ಕ್ವಿಟ್ ಆಯ್ತು. ಕರೆಕ್ಟ್. ಬಟ್ ಓನ್ಲಿ ಒನ್ ಥಿಂಗ್, ಏನೋ ಒಂದ್ ಮಾಡ್ಬೇಕು ಅಂತಿತ್ತು. ಹ್ಮ್. ಲಕಿಲಿ ಯಾರೋ ಒಬ್ರು ರೊಟ್ಟಿ ಮಾಡ್ತೀರಾ ಅಂತ ಕೇಳಿದ್ರು. ಓ, ಜೋಳದ ರೊಟ್ಟಿ. ಜೋಳದ ರೊಟ್ಟಿ. ಆ ಅಲ್ಲಿ ಶಿಕಾಗೋಲಿದ್ದಾಗ. ರೈಟ್. ಸೊ ಅವ್ರಿಗೆ ರೊಟ್ಟಿ ಮಾಡ್ಕೊಟ್ಟೆ, ಅವ್ರಿಗೆ ಇಷ್ಟ ಆಯ್ತು. ಅವ್ರ ಫ್ರೆಂಡ್ಸ್ ಹೇಳಿದ್ರು, ಅವ್ರ ಫ್ರೆಂಡ್ಸ್ ಹೇಳಿದ್ರು. ಸೊ ಹ್ಮ್. ಹಂಗಾಗ್ಬಿಟ್ಟು ಐ ಸ್ಟಾರ್ಟೆಡ್ ಕುಕಿಂಗ್. ಹ್ಮ್. ಬಟ್ ಫಾರ್ಚುನೇಟ್ಲಿ ಎಲ್ಲಾರ್ಗೂ ಮನೆ ಊಟ ಎಷ್ಟು ಇಷ್ಟ ಆಯ್ತು ಅಂದ್ರೆ, ಹ್ಮ್. ಎವ್ರಿಬಡಿ ಸ್ಟಾರ್ಟೆಡ್ ಫುಡ್ ತಗೊಳಕ್ಕೆ ಶುರು ಆರ್ಡರ್ ಮಾಡಿದ್ರು, ಮಾಡೋದಕ್ಕೆ. ಆರ್ಡರ್ ಮಾಡಕ್ ಶುರು ಮಾಡಿದ್ರು. ಪಾರ್ಟಿ ಆರ್ಡರ್ಸ್ ಫಸ್ಟ್ ನಾನ್ ಮಾಡಿದ್ದು ಒಂದು ಎಂಗೇಜ್ಮೆಂಟ್ ಆರ್ಡರ್ಗೆ. ನೋಡಿ, ಶುರುನಲ್ಲೇ ಗಂಟ್ ಹಾಕ್ತಾ ಇದ್ರಿ. ಎಂಗೇಜ್ಮೆಂಟ್ ಆದ ನಂತರ ಆದ್ಮೇಲೆ ಈ ಮುಂಜಿವಿ ಕಾರ್ಯಕ್ರಮಗಳೆಲ್ಲ ಇರುತ್ತಲ್ಲ, ಮುಂಜಿವಿ ರೈಟ್. ಇರುತ್ತೆ. ಆದ್ಮೇಲೆ ರೈಟ್. ಕೋವಿಡ್ ಟೈಮ್ ಅಲ್ಲಿ ಹೆಂಗಿತ್ತಂದ್ರೆ ಹಾ. ಎಲ್ಲಾ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಇದ್ವು. ಹ್ಮ್. ಹಂಗಾಗ್ಬಿಟ್ಟು ಹ್ಮ್. ಬೇರೆ ಬೇರೆ ಸ್ಟೇಟ್ಸ್ಗುವೆ, ಕೆನಡಾಗುವೆ ಹ್ಮ್. ಈ ಒಬ್ಬಟ್ಟು, ನಿಪ್ಪಟ್ಟು, ಚಕ್ಲಿ, ಮುರುಕು ಅದೆಲ್ಲ ಹ್ಮ್. ಇರುತ್ತಲ್ಲ ಈ ಹ್ಮ್. ಕಾರ್ಯಕ್ರಮಗಳಿಗೆ. ಎಸ್. ಅದಕ್ಕೆಲ್ಲ ಕಳಿಸ್ತಿದ್ದೆ. ಕಾಯಿ ಒಬ್ಬಟ್ಟು ಎಸ್ಪೆಷಲಿ, ಆಮೇಲೆ ವಾವ್. ಈ ಹ್ಮ್. ಲಡ್ಡುಗಳು, ಹ್ಮ್. ಪೇಡೆಗಳು. ಹ್ಮ್. ಸೊ ಎಲ್ಲ ಇಷ್ಟಪಡ್ತಿದ್ರು. ಅದಾದ ನಂತರ ಅಟ್ಲಾಂಟಾಗ್ ಬರೋದಾಯ್ತು ನಮ್ಗೆ. ಯಾವಾಗ ಪಾದಾರ್ಪಣೆ, ಯಾವ ವರ್ಷ? ನಾವು ಇಲ್ಲಿ ಬಂದಿದ್ದು 2022 ಅಲ್ಲಿ. 2022. ಹ್ಮ್. ಸೊ ನಾನ್ ಶುರು ಮಾಡಿದ್ದು ಹ್ಮ್. ಕೇಟರಿಂಗ್ 2018 ಎಂಡ್ ಅಲ್ಲಿ. ಓಕೆ. ಸೊ ಇಲ್ಲಿ ಅಟ್ಲಾಂಟಾಗ್ ಶಿಕಾಗೋಲಿ. ಮುಂಚೆ ನೀವು ಶಿಕಾಗೋದಲ್ಲಿದ್ರಾ? ಶಿಕಾಗೋಲಿ. ಓಕೆ, ಓಕೆ. ಸೊ ಹ್ಮ್. ಬಂದ ನಂತರ ಹ್ಮ್. ಅದೊಂಥರ ಹಾಬಿ, ಕುಕಿಂಗ್ ಹಾಬಿ. ಯಾ. ನೀವು ಏನ್ ಮಾಡಿದ್ರು ಬಿಟ್ಟಿರಕ್ಕಾಗಲ್ಲ. ಹ್ಮ್. ಹ್ಮ್. ಸೊ ಹ್ಮ್. ಹಂಗೆ ಮಾಡ್ತಾ ಹ್ಮ್. ಐ ವಾಸ್ ಲುಕಿಂಗ್ ಫಾರ್ ದ ಬಿಗ್ ಕಿಚನ್. ಬಿಕಾಸ್ ಇವಾಗ ನೀವು 200 ಜನಗೆ, 300 ಜನಗೆ, 500 ಜನಗೆ ಮಾಡ್ತೀರಾ ಅಂದ್ರೆ ಕಿಚನ್ ಸ್ವಲ್ಪ. ಯು ನೀಡ್ ಲಾರ್ಜರ್ ಎಸ್, ಎಸ್. ಹಾ. ದೊಡ್ಡ ದೊಡ್ಡ ಪಾತ್ರೆಗಳು. ಹಂಗಾಗ್ಬಿಟ್ಟು ಹ್ಮ್. ಒಂದು ವೆಜಿಟೇರಿಯನ್ ಕಿಚನ್ ಹುಡುಕ್ತಾ ಇದೆ, ಅಥೆಂಟಿಕ್ ಆಗಿ. ಓಕೆ. ಸೊ ಎಲ್ಲಾ ಕಡೆ ಸೊ ಯು ಆರ್ ಪ್ಯೂರ್ ವೆಜಿಟೇರಿಯನ್. ಪ್ಯೂರ್ ವೆಜಿಟೇರಿಯನ್. ಹ್ಮ್. ಹುಡ್ಕಾಡಿ ಹ್ಮ್. ಆಗ್ತಿರ್ಲಿಲ್ಲ. ಹ್ಮ್. ಬಟ್ ದೇವ್ರದೆ ಇಲ್ಲಿ ಬಂದಾಗ ಗುರುಗಳ ಹತ್ರ ಮಾತಾಡ್ದೆ. ಹ್ಮ್. ಅವರು ನೀವು ನಮ್ ಕಿಚನ್ ಅಲ್ಲೇ ಮಾಡಿ ಶುರು ಮಾಡಿ ಅಂದ್ರು. ಹ್ಮ್. ದೇವ್ರ ಆಶೀರ್ವಾದದಿಂದ ಶುರು ಮಾಡಿದ್ವಿ. ಇವತ್ತಿನ ತನಕ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಸೂಪರ್. ಸೊ ಇಲ್ಲಿವರೆಗೂ ನಾವು ಒಂದ್ 500 ಜನದ್ದು ಆರ್ಡರ್ ಒಂದ್ಸರ್ತಿ ಮಾಡಿದೀವಿ. ಹ್ಮ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ನೆಕ್ಸ್ಟ್ ಮಂತ್ ಟು ಸರ್ವ್ 800 ಪೀಪಲ್ ವಾವ್. ಒಂದ್ ಆರ್ಡರ್ಗೆ. ಒಂದ್ ಕ್ವಿಕ್ ಕ್ವೆಶ್ಚನ್. ಶಿಕಾಗೋದಲ್ಲೇನೋ ಇದು ಕುಕಿಂಗ್ ಅನ್ನೋದನ್ನ ಪ್ರಾರಂಭ ಮಾಡಿದ್ರಿ, ಬಟ್ ಅಲ್ಲೇನೋ ನೀವು ಪಾಪ್ಯುಲರೈಸ್ ಆಗ್ಬಿಟ್ಟಿದ್ರಿ ಅಲ್ಲಿರೋರೆಲ್ಲ. ಆಲ್ಮೋಸ್ಟ್ ವಿ ಆರ್ ಥಿಂಕಿಂಗ್ ಟು ಸ್ಟಾರ್ಟ್ ಒನ್ ಪಾಪ್-ಅಪ್ ಕಿಚನ್ ಅಲ್ಲಿ. ಆಬಾ. ಹ್ಮ್. ಬಟ್ ಏನಂತೀವಲ್ಲ, ವಿ ಹ್ಯಾವ್ ಟು ಮೂವ್ ವಿತ್ ಫ್ಯಾಮಿಲಿ. ಡೆಫಿನೆಟ್ಲಿ. ಸೊ ಅಲ್ಲೇನೋ ನೀವು ಚಿರಪರಿಚಿತರಾಗಿದ್ರಿ, ಬಟ್ ಇಲ್ಲಿಗ್ ಬಂದ್ಮೇಲೆ ನೀವು ಕುಕಿಂಗ್ ಮಾಡ್ತೀರಾ, ಕೇಟರಿಂಗ್ ಮಾಡ್ತೀರಾ ಅಂತ ಇಲ್ಲಿ ಹೇಗ್ ಗೊತ್ತಾಯ್ತು ಜನಗಳಿಗೆ ಅಂತ? ನಮ್ ಕನ್ನಡ ಜನ ತುಂಬಾ ಇದಾರೆ ಅಶ್ವಿನಿ. ಅಂಡ್ ಅವ್ರ ಎಷ್ಟ್ ಚೆನ್ನಾಗಿದಾರೆ ಅಂದ್ರೆ, ಒಬ್ರಿಗೆ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ವಿಷಯ. ಅದ್ರಲ್ಲೂ ಅಟ್ಲಾಂಟ ಕನ್ನಡ ಬಳಗ ಒಂದು ಕೂಟ ಇದೆ. ಸೊ ವಿ ಹ್ಯಾವ್ ವಂಡರ್ಫುಲ್ ಪೀಪಲ್ ದೇರ್. ದಟ್ಸ್ ಸೋ ನೈಸ್. ಅವ್ರು ಏನ್ ಮಾಡ್ತಾರೆ, ದೇ ಸಪೋರ್ಟ್ ಅಸ್. ನಮ್ಗೇನಾದ್ರೂ ಫೀಡ್ಬ್ಯಾಕ್ ಇದ್ರೆ ಕೊಡ್ತಾರೆ. ದೇ ಮೋಟಿವೇಟ್. ಅದಾದ ನಂತರ ದೇ ಡು ಪಬ್ಲಿಸಿಟಿ ಆಲ್ಸೋ ಫಾರ್ ಮೀ. ಡೆಫಿನೆಟ್ಲಿ. ಲಕ್ಕಿ. ಸೊ ಸಾಕಷ್ಟು ಲೇಡೀಸ್ ಆಗ್ಲಿ, ಜೆಂಟಲ್ಮೆನ್ಸ್ ಆಗ್ಲಿ, ದೇ ಥಿಂಕ್ ಇನ್ ಅ ವೇ, ಇವ್ರು ಮಾಡ್ಬೇಕು ಅಂದ್ರೆ ಚೆನ್ನಾಗ್ ಮಾಡ್ತಿದ್ರೆ ನಾವು ಇವ್ರಿಗೆ ಹೆಲ್ಪ್ ಮಾಡ್ಬೇಕು. ಅದೇ, ಒಳ್ಳೆಯವರು ಒಳ್ಳೆ ಉದ್ದೇಶ ಇಟ್ಕೊಂಡಿರೋರ್ಗೆ ಆದಷ್ಟು ಒಳ್ಳೇದೇ ಮಾಡೋ ಒಂದು ಮನೋಭಾವನೆ ಕನ್ನಡದವ್ರದ್ದು. ಆಮೇಲೆ ನಮ್ ಫ್ರೆಂಡ್ ಕೃತಿಕಾ ಅಂತ, ನಮ್ ನೇಬರ್. ಓಕೆ. ಅವರು ಲೈಕ್ ಏನ್ ಮಾಡಿದ್ರು ಶಿ ಸಪೋರ್ಟಿವ್ ಫಾರ್. ನಿಮ್ ಜೊತೆ ಅವರು ರೈಟ್ ಹ್ಯಾಂಡ್ ಆಗಿ ನಿಂತಿರ್ತಾರೆ. ರೈಟ್ ಹ್ಯಾಂಡ್, ನನ್ ರೈಟ್ ಹ್ಯಾಂಡ್ ಗಿತ್ತಲೂ ದೊಡ್ಡದೇ ಅವರು. ಸೂಪರ್. ಎಸ್. ಸೊ ಇಲ್ಲಿ ಕೋವಿಡ್ ನಂತರ ಹೇಳ್ತಾ ಇದ್ರಿ ನೀವು ಯಾವ ರೀತಿ ಕುಕಿಂಗ್ ನ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳಿ, ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಅಲ್ಲಿ. ಸೊ ಇಟ್ ವಾಸ್ ಈಸಿ ಫಾರ್ ಯು ಟು ಗೆಟ್ ಅನ್ ಪರ್ಮಿಷನ್. ಹೆಂಗ್ ಸಿಕ್ತು ನಿಮ್ಗಿದು? ಹುಡುಕ್ತಾ ಇರುವಾಗ ಇಲ್ಲೇ ತಗೋಬೇಕು ಅನ್ನೋ ಒಂದು ಉದ್ದೇಶ ಯಾಕೆ ಬಂತು ನಿಮ್ಗೆ ಅಂತ? ಅದೊಂಥರ ಮಿರಾಕಲ್ ಆಗಿ ಆಗಿರೋದು. ನಾನು ನನ್ ಫ್ರೆಂಡ್ ಕೃತಿಕಾ ಒಂದ್ಸರ್ತಿ ದೇವಸ್ಥಾನಕ್ ಬಂದಿದ್ವಿ. ನನ್ ಮಗಳು ಹಾಡು ಹೇಳ್ತಾಳೆ. ಸೊ ಒಂದ್ಸಲಿ ಕರ್ಕೊಂಡ್ ಬಂದಿದ್ವಿ. ನಾವು ಹುಡ್ಕಾಡ್ತಿದ್ವಿ ಕಿಚನ್. ಸರಿ ಸುಮಾರು ಎಲ್ಲಾ ಕಡೆ ಹುಡ್ಕಾಡಿದ್ವಿ, ಕಮರ್ಷಿಯಲ್ ಕಿಚನ್. ಓಕೆ. ಏನಾಯ್ತಂದ್ರೆ, ಹಿಂಗ ಕಿಚನ್ ಇರುತ್ತೆ, ಒಳಗಡೆ ಹೋದ್ರೆ ನೀವು ವೆಜಿಟೇರಿಯನ್ ಇದ್ರೆ ಯು ಕ್ಯಾನ್ ನಾಟ್ ಬೇರ್ ದ ಸ್ಮೆಲ್ ಆಫ್ ನಾನ್ ವೆಜಿಟೇರಿಯನ್. ಕರೆಕ್ಟ್. ಅದ್ ನೋಡಕ್ಕೂ ಅದು ಒಂಥರ ತೊಂದ್ರೆ, ಜಿಗುಪ್ಸೆ ಆಗತ್ತೆ. ಕಷ್ಟ. ಹುಡುಕ್ತಾ ಇದ್ವಿ. ನಮ್ ಫ್ರೆಂಡ್ ಕೃತಿಕಾ ಅವ್ರು ಹೇಳಿದ್ರು, ದೇವಸ್ಥಾನದಲ್ಲಿ ಇದೆ ಅಡ್ಗೆ ಮನೆ, ಒಂದ್ಸಲಿ ಕೇಳಿ ನೋಡೋಣ ಅಂತ. ಹಂಗಾಗ್ಬಿಟ್ಟು ಬಂದ್ವಿ. ದೇವ್ರಿಚ್ಛೆ ಅದೇನೋ ಅಂತಾರ, ಒಳ್ಳೆ ಕಾರ್ಯ ಆಗ್ಬೇಕಾದ್ರೆ ಏನು ಅಡೆತಡೆ ಇರಲ್ಲ ಅಂತ. ಕರೆಕ್ಟ್. ಸೊ ಈಗ ನಿಮ್ದು ಕುಕಿಂಗ್ ಪ್ರಾಸೆಸ್ ಹೆಂಗ್ ನಡೆಯುತ್ತೆ ಅಂದ್ರೆ, ಲೈಕ್ ದೇವಸ್ಥಾನದಲ್ಲಿ ನೀವು ಮಾಡೋದ್ರಿಂದ ಲೈಕ್ ನೀವು ಅವ್ರಿಗೆ ಏನಾದ್ರು ರೆಂಟ್ ತರ ತಗೊಂಡಿದ್ದೀರಾ, ಅಥವಾ ಹೆಂಗೆ ಇದು? ಯಾಕಂದ್ರೆ ದೇವಸ್ಥಾನದ ವತಿಯಿಂದ ಪ್ರಸಾದನು ಪ್ರಿಪೇರ್ ಮಾಡೋದು ಇಲ್ಲೇನಾ, ಹೆಂಗ್ ನಡೆಯುತ್ತೆ ಇಲ್ಲಿ ಅಂತ ಕೇಳೋ ಆಸೆ. ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಓಕೆ. ಸೊ we have a very good temple management and they're wonderful people. Mutual understanding is very good. So
ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೀತಾ ಇದೆ. ಸೊ ರೈಟ್. ವಿ ಹ್ಯಾವ್ ಸ್ಪೆಸಿಫಿಕ್ ಥಿಂಗ್, ಹ್ಮ್. ದೋಸ್ ಆರ್ connected with things and all financially, but ಹ್ಮ್. they're really good people. ವಾವ್. Temple management ವಾವ್. ನಡೀತಾ ಇದೆ. ರೈಟ್. ಮ್ಹೂ. ಸೊ ಈಗ ನೀವು ಉತ್ತರ ಕರ್ನಾಟಕದವರು, ಮ್ಹೂ. ಉತ್ತರ ಕರ್ನಾಟಕ ಜೋಳದ ರೊಟ್ಟಿಯಿಂದ ಆಗ್ಲೇ ಹೇಳ್ಬಿಟ್ರಿ. ಮ್ಹೂ. ಸೊ ಯಾವ ತರ ಅಡಿಗೆಗಳನ್ನ ನೀವು ಪ್ರಿಪೇರ್ ಮಾಡ್ತೀರಾ ಅಂಡ್ ಯಾವ್ದು ಇಲ್ಲಿ ನಿಮ್ಮ ಸಿಗ್ನೇಚರ್ ಡಿಶ್ ಅಂತ ಕೇಳೋ ಆಸೆ. ಹ್ಮ್ ಉತ್ತರ ಕರ್ನಾಟಕ ಅಂದ್ರೆ ಡೆಫಿನೆಟ್ಲಿ ಜೋಳದ ರೊಟ್ಟಿ. ಜೋಳದ ರೊಟ್ಟಿ. ನಮ್ಮನ್ನೇ ಜೋಳದ ರೊಟ್ಟಿ ಎಣ್ಗೆ ಎಲ್ಲ ತುಂಬಾ ಇಷ್ಟಪಡ್ತಾರೆ ಜನ. ಅದಾದ್ಮೇಲೆ ರಾಗಿ ಮುದ್ದೆ, ಹ್ಮ್. ಬೇಳೆ ಒಬ್ಬಟ್ಟು, ಹ್ಮ್. ಕಾಯಿ ಒಬ್ಬಟ್ಟು, ಹ್ಮ್. ಅದಾದ ನಂತರ ಬಿಸಿಬೇಳೆ ಬಾತು, ಇಟ್ಸ್ ಲವ್ಡ್ ಬೈ ಎವ್ರಿಬಡಿ. ಹೌದಾ? ಆದ್ಮೇಲೆ Okay. ಬ್ಯಾಂಗ್ಳೂರು ಅಥೆಂಟಿಕ್ ಪಲಾವ್ ಮಾಡ್ತೀವಲ್ಲ, ಆಹಾ. ಅದೆಲ್ಲ ಮಸಾಲೆಗಳು ರುಬ್ಕೊಂಡು ವೀಕ್ಷಕರಿಗೆ ಈಗ ಕಾಯಿ ಹಾಕಿ ಇಮ್ಯಾಜಿನೇಷನ್ ಕೊಟ್ಟೋಗ್ಬಿಡ್ತಾರೆ ನೀವು. ಫ್ರೆಶ್ ಆಗಿ ಕಾಯಿ ರುಬ್ಕೊಂಡ್ಬಿಟ್ಟು, ಹ. ಫ್ರೆಶ್ ಆಗಿ ಅದಕ್ಕೆ ಏನೇನ್ ಬೇಕು ಮಸಾಲೆಗಳು ಹಾಕ್ಬಿಟ್ಟು, ಹ. ಮ್ಯಾಕ್ಸಿಮಮ್ ನಮ್ ಅಡಿಗೆಗೆ ನಮ್ಗೆ ಟೈಮ್ ಆಗುತ್ತೆ ಮಾಡಕ್ಕೆ, ರೈಟ್. ಬಟ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಹಿಡ್ಕೊಂಡು ಹೆಚ್ಕೊಳ್ಳೋದ್ವರೆಗೂ ಹ್ಮ್. ನಾವು ಆದಷ್ಟು ವಿ ಟ್ರೈ ಟು ಡೂ ಫ್ರೆಶ್. ಓಕೆ. ದೋ ಇಟ್ ಈಸ್ ಟೈಮ್ ಕನ್ಸೂಮಿಂಗ್. ಬೆಳಗ್ಗೆ ಹ್ಮ್. 4 ಗಂಟೆಗೆ ಶುರು ಮಾಡ್ತೀವಿ, ಹ್ಮ್. ಒಂದೊಂದ್ ಸರ್ತಿ ರಾತ್ರಿ ಎಲ್ಲ ಕಟ್ ಮಾಡ್ಕೊಳಕ್ಕೆ 12 ಗಂಟೆ 1 ಗಂಟೆ ಆಗಿರುತ್ತೆ. ಅಗೇನ್ ವಿಲ್ ಕಮ್ ಅಟ್ 4 o'clock. ಹ್ಮ್. ಸೊ ಟೈಮ್ ಆದ್ರೂ ವಿ ಹ್ಮ್. ಡೋಂಟ್ ಕಂಪ್ರಮೈಸ್ ವಿತ್ ಕ್ವಾಲಿಟಿ. ಸೊ ಈಗ ನಿಮ್ಮಲ್ಲಿ ಎಷ್ಟು ಜನ ಸಪೋರ್ಟಿಂಗ್ ಹ್ಯಾಂಡ್ಸ್ ಇದಾರೆ ನಿಮ್ಮ ಕಿಚನ್ ಅಲ್ಲಿ, ಹೆಂಗೆ ಅದು ಮ್ಯಾನೇಜ್ ಮಾಡ್ತೀರಾ ಅಂತ? ಇದು ಹೆಂಗಾಗತ್ತಂದ್ರೆ ಬೇಸ್ಡ್ ಆನ್ ಕೇಟರಿಂಗ್ ಆರ್ಡರ್. ಹ್ಮ್. ಸೊ ಒಂದೊಂದ್ ಸರ್ತಿ ನನ್ಗೆ ಜಾಸ್ತಿ ಹೆಲ್ಪ್ ಬೇಕಾಗುತ್ತೆ, ಒಂದೊಂದ್ ಸರ್ತಿ ನಮ್ ವೆರೈಟೀಸ್ ಆರ್ಡರ್ಸ್ ಇರುತ್ತೆ. ಹ್ಮ್. ಬೆಳಗ್ಗೆಗೆ 2 ಆರ್ಡರ್ಸ್ ಕೇಟರಿಂಗ್, ಮಧ್ಯಾಹ್ನಕ್ಕೆ 2, ಸಾಯಂಕಾಲಕ್ಕೆ 2. ಹ್ಮ್. ಅವಾಗಿದ್ದಾಗ ನಾವು 3-4 ಜನ 4-5 ಜನ ಲೇಡೀಸ್ ಓ, ಸೇರ್ಬಿಟ್ಟು ಮಾಡ್ತೀವಿ. ನಿಮ್ಮಲ್ಲಿ 4-5 ಜನ ಆ, ಎಂಪ್ಲಾಯ್ ಮಾಡ್ಕೊಂಡಿದ್ದೀರಾ ಆ, ನೀವು? ಇಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ನಾನು ನನ್ನ ಫ್ರೆಂಡ್ ಕೃತಿಕಾ ಮಾಡ್ತೀವಿ. ನೀವಿಬ್ರೆ ಮಾಡ್ತೀರಿ? ಇಲ್ಲ ನಮ್ ಇನ್ನೊಬ್ರು ಫ್ರೆಂಡ್ ಬರ್ತಾರೆ, ನಾವು 3 ಜನ ಸೇರ್ಬಿಟ್ಟು ಮಾಡ್ತೀವಿ. ಹ್ಮ್. ಸೊ ಇಟ್ ಬೇಸ್ಡ್ ಆನ್ ಕೇಟರಿಂಗ್ ಆರ್ಡರ್. ರೈಟ್. ಎಷ್ಟು ಆರ್ಡರ್ ಇದೆ, ಹ್ಮ್. ಎಷ್ಟು ಟೈಮ್ ಫ್ರೇಮ್ ಅಲ್ಲಿ ನಾವು ಮಾಡ್ಬೇಕು. ಕೆಲವೊಬ್ರು ಅಂತಾರೆ ಹ್ಮ್. ಬ್ರೇಕ್ಫಾಸ್ಟ್ ಅಂದ್ರೆ ಬೆಳಗ್ಗೆ 7 ಗಂಟೆ ಒಳಗಡೆ 8 ಗಂಟೆ ಒಳಗಡೆ ಅಂತಾರೆ. ಹ್ಮ್. ಸೊ ಅವಾಗ ಟೈಮ್ ಫ್ರೇಮ್ ಕಡಿಮೆ ಇರುತ್ತಲ್ಲ, ಅವಾಗ ಜಾಸ್ತಿ ಜನ ಸೇರ್ ಮಾಡ್ತೀವಿ. ಹ್ಮ್. ಕೆಲವೊಬ್ರು ಅಂತಾರೆ 10 ಗಂಟೆಗೆ ಒಂದು 10 ಐಟಮ್ ಕೊಡ್ಬೇಕು. ಹ್ಮ್. 3 ತರ ಸ್ಟಾರ್ಟರ್ಸ್, 3 ತರ ಪಲ್ಯ, ಸಾಂಬಾರು, ಅನ್ನಗಳು. ಕರೆಕ್ಟ್. ಸೊ ಏನ್ ಮಾಡ್ತೀವಿ ಅಂದ್ರೆ ವಿಲ್ ಸಿ ಹೆಂಗಿದೆ ವರ್ಕ್ ಲೋಡ್ ರೈಟ್. ನೋಡ್ಕೊಂಡು ವಿ ಇನ್ವಾಲ್ವ್ ಇನ್ ದ ವರ್ಕ್. ರೈಟ್. ಇದುವರೆಗೂ ಎಷ್ಟು ಕೇಟರಿಂಗ್ ಆರ್ಡರ್ಸ್ ನ ನೀವು ತಗೊಂಡಿದ್ದೀರಾ? ಐ ವುಡ್ ಸೇ ಮೋರ್ ದನ್ 2000, ಬಟ್ ಕೌಂಟ್ಲೆಸ್. ಕೌಂಟ್ ಮಾಡಲ್ಲ, ಅದೇ ಮೈ ಬ್ಯಾಡ್. ಗುಡ್ನೆಸ್. ಓ ಮೈ ಗಾಡ್. ಮೋರ್ ದನ್ 2000. ರೈಟ್. ಸೊ ಈಗ ನೀವು ಹೇಳಿದ್ರಿ ಆರ್ಡರ್ಸ್ ನ ತಗೋತೀರಾ ಅಂತ. ಸೊ ಎಷ್ಟು ದಿವಸದ ಮುಂಚೆ ಆರ್ಡರ್ ಮಾಡ್ಬೇಕು, ಮತ್ತೆ ಯಾವ ತರ ಇವೆಂಟ್ ಗೆ ನೀವು ಆರ್ಡರ್ಸ್ ನ ತಗೋತೀರಾ? ಓ, ನಾವು ವೆಜಿಟೇರಿಯನ್ ಎನಿ ಇವೆಂಟ್, ಹ್ಮ್. ಎಸ್ಪೆಷಲಿ ಇವಾಗ ಅಯ್ಯಪ್ಪ ಸ್ವಾಮಿ ಪೂಜೆಗಳು ನಡೀತಾ ಇದೆ, ಹ್ಮ್. ಅವ್ರದ್ದು ಕೆಲವೊಂದು ಸುಮಾರು ರೆಸ್ಟ್ರಿಕ್ಷನ್ ಇರುತ್ತೆ. ಊಟದಲ್ಲಿ ನುಗ್ಗೆಕಾಯಿ ಇರಬಾರ್ದು, ಆನಿಯನ್ ಗಾರ್ಲಿಕ್ ಇರಬಾರ್ದು, ಹ್ಮ್. ಆತರ ಸ್ಪೆಸಿಫಿಕ್ ಪೂಜೆಗಳಿಗೆ ಮಾಡ್ತೀವಿ. ಆದ್ಮೇಲೆ ಹ್ಮ್. ಈ ಎಂಗೇಜ್ಮೆಂಟ್ಸ್ಗೆ, ಅದಾದ್ಮೇಲೆ ಪ್ರೀ ವೆಡ್ಡಿಂಗ್ಗೆ, ಆಫ್ಟರ್ ವೆಡ್ಡಿಂಗ್ಗೆ, ಹ್ಮ್. ಅದಾದ ನಂತರ ಈ ತೊಟ್ಲು ಕಾರ್ಯಕ್ರಮ ಇರುತ್ತೆ, ಹ್ಮ್. ಆದ್ಮೇಲೆ ಸೀಮಂತ ಕಾರ್ಯಕ್ರಮ ಇರುತ್ತೆ. ಹ್ಮ್. ಯು ನೇಮ್ ಇಟ್, ವಿಲ್ ಮೇಕ್ ಇಟ್. ನಿಮ್ ಕಾರ್ಯಕ್ರಮಕ್ಕೆ ನೀವು ಹೆಸರಿಟ್ಕೊಂಡು ನಮ್ಗೆ ಸೂಪರ್ ಇದು ಅಲ್ಲ ಮಾಡ್ಕೊಡಿ ಸಂಗೀತ, ಅಂದ್ರೆ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ. ಹೇಳ್ಬಿಟ್ರಿ. ಯು ನೇಮ್ ಇಟ್ ವಿ ಮೇಕ್ ಇಟ್ ಅಂತ. ನಿಮ್ಗೆ ಇಷ್ಟು ಮುತ್ತಿನಂತ ಬೇಕು, ಮಾತು. ಇದು ಬೇಕು, ಇಷ್ಟು ಹ. ಜನಕ್ಕೆ ಬೇಕು ಅಂದ್ರೆ ಹ. ವಿ ರೆಡಿ. ಹ. ಅಂದ್ರೆ ಒಬ್ರೊಬ್ರು ಹೇಳ್ತಾರೆ, ಅವ್ರಿಗೆ ಕ್ವಾಂಟಿಟಿ ಗೊತ್ತಾಗಲ್ಲ. ಒಂದ್ ಹ. 40 ಜನ ಇದ್ರೆ 2 ದೊಡ್ಡ ಟ್ರೇ ಮಾಡಿ ಅಂತ. ರೈಟ್. ಇಲ್ಲ, ನೀವು ಜಾಸ್ತಿ ದುಡ್ಡು ಕೊಡ್ತೀರಾ ಅಂದ್ರೆ ನಾನ್ ತಗೊಳಲ್ಲ. ಕರೆಕ್ಟ್. ಹೆಡ್ ಹೌದು. ಕೌಂಟ್ ಕೊಡಿ, ಊಟ ಹ. ವೇಸ್ಟ್ ಆಗ್ಬಾರ್ದು. ವೇಸ್ಟ್ ಆಗ್ಬಾರ್ದು. ರೈಟ್. 40 ಜನಕ್ಕೆ ಎಷ್ಟಾಗುತ್ತೆ ಅಷ್ಟೇ ನಾವು ಹ್ಮ್. ಕೊಡ್ತೀವಿ. ಇನ್ನೂ ಸ್ವಲ್ಪ ಜಾಸ್ತಿ ಅಂದ್ರೆ ತಗೊಳ್ಳಿ, ಹ್ಮ್. ಬಟ್ ನೀವು ನನಗೆ ದುಡ್ಡು ಕೊಡ್ತೀರಾ ಅಂತ ನಾವು ಜಾಸ್ತಿ ಕ್ವಾಂಟಿಟಿ ಕೊಡಲ್ಲ. ಕರೆಕ್ಟ್ ಮೇಡಮ್, ಸೊ ದಟ್ಸ್ ವಿಲ್ ಸೋ ಡೂ ಸ್ವೀಟ್ ಆಫ್ ದಟ್. ಯು. ಸೊ ಹ. ಸಾಕಷ್ಟು ಜನ ದೇ ಥಿಂಕ್ ಹ್ಮ್. ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೇನೋ, ಬಟ್ ಹ್ಮ್. ಇಫ್ ದೇ ಗಿವ್ ಹೆಡ್ ಕೌಂಟ್, ಹ್ಮ್. ಮಿಸ್ಕ್ಯಾಲ್ಕುಲೇಟ್ ಮಾಡಿ, ಮಿಸ್ಲೀಡ್ ಮಾಡಿ ನಮ್ಗೆ ಹ್ಮ್. ಜಾಸ್ತಿ ದುಡ್ಡು ಬರುತ್ತೆ ಅಂತ ನಾವು ಹ್ಮ್. ಜಾಸ್ತಿ ಕ್ವಾಂಟಿಟಿ ನೆವರ್ ವಿ ಡು. ರೈಟ್. ಸೊ ಈ ಹಬ್ಬ ಆಗ್ಲಿ, ಒಂದು ಸ್ಪೆಷಲ್ ಅಕೇಶನ್ ಆಗ್ಲಿ, ಫೆಸ್ಟಿವಲ್ ಆ ಟೈಮ್ ಅಲ್ಲಿ ಕೂಡ ನೀವು ಆರ್ಡರ್ಸ್ ನ ತಗೋತೀರಾ? ತಗೊಂತೀನಿ. ಹ್ಮ್. ಡಿಪೆಂಡ್ಸ್ ಆನ್ ಅಗೇನ್ ದ ಕೇಟರಿಂಗ್ ಆರ್ಡರ್. ಓಕೆ. ಯಾ, ಮ್ಯಾಕ್ಸಿಮಮ್ ವಿ ಫೋಕಸ್ಡ್ ಆನ್ ಕೇಟರಿಂಗ್. ಹ್ಮ್. ಹೆಂಗಾಗುತ್ತಂದ್ರೆ ಇವಾಗ ಹಬ್ಬ ಇದೆ, ಹ್ಮ್. ಒಬ್ಬಟ್ಟು ಅಂತಾರೆ, ರೈಟ್. ಬಿಸಿಬೇಳೆ ಬಾತ್ ಅಂತಾರೆ, ಹ್ಮ್. ಆಂಬೊಡೆ ಅಂತಾರೆ, ಚಟಂಬೊಡೆ ಅಂತಾರೆ, ಅಥವಾ ಕೋಸಂಬರಿ ಅಂತಾರೆ. ಏನ್ ಹೇಳ್ತಾರೆ ಅವ್ರ ಪ್ರಕಾರ ನಾವು ಮಾಡ್ತೀವಿ. ಹ್ಮ್. ಅದಾದ ನಂತರ ಹ್ಮ್. ಆ ಕೇಟರಿಂಗ್ ಡೇನ ಏನಿರುತ್ತೆ, ನಮ್ಗೆ ವಾಟ್ಸಪ್ ಗ್ರೂಪ್ಗಳಿವೆ, ಹ್ಮ್. ಇಲ್ಲಿ ಪೋಸ್ಟ್ ಮಾಡ್ತೀವಿ. ರೆಗ್ಯುಲರ್ ಜನ ಅಂದ್ರೆ ಔಟ್ ಆಫ್ ಕೇಟರಿಂಗ್ ಆರ್ಡರ್ ಇರ್ತಾರಲ್ಲ, ಹ್ಮ್. ಅವರು ಆರ್ಡರ್ ಮಾಡ್ತಾರೆ. ಸೊ ಟೋಟಲಿ ಒಂದು ಹೋಮ್ಲಿ ಫುಡ್ ಇರುತ್ತೆ. ಹ್ಮ್. ಮನೆಗೆ ತಗೊಂಡ್ ಹೋದ್ರುವೆ ಹ್ಮ್. ಒಬ್ಬರು ಊಟ ತಗೊಂಡ್ ಹೋದ್ರೆ 10 ಜನ ಬಂದಿರ್ತಾರೆ. ವಾವ್. ಐ ಮೀನ್ ವಿಲ್ ಗಿವ್ ಹೋಮ್ಲಿ ಫುಡ್. ನಿಮ್ಗೆ ಬೇಕು ಅಂತ ಟೇಸ್ಟ್ ಮಾಡಕ್ಕೆ ಟೇಸ್ಟಿಂಗ್ ಏಜೆಂಟ್ಸ್ ಹಾಕಲ್ಲ, ಅಥವಾ ಹಳೇದ್ ಕೊಡಲ್ಲ, ಪ್ರಿಸರ್ವೇಟಿವ್ಸ್ ಆಗ್ಲಿ, ಏನು ಹಾಕಲ್ಲ. ಯಾವ್ದೇ ಒಂದು ಅಂಡ್ ಏನ್
ಊಟ ಇಲ್ಲಿ ರೆಡಿ ಆಗುತ್ತಲ್ಲ, ಅದೇ ನನ್ ಮಕ್ಳು, ನಮ್ ಫ್ರೆಂಡ್ ಕೃತಿಕಾ, ಅವ್ರ ಮನೆಯವರು ಎಲ್ಲಾರು ಊಟ ಮಾಡ್ತೀವಿ ಅಂದ್ರೆ ಯು ಕ್ಯಾನ್ ಟ್ರಸ್ಟ್. ಎಸ್ ನಾವ್ ಎಷ್ಟು ಊಟ ಮಾಡ್ತೀವಿ ಅಂದ್ರೆ ನಿಮ್ಗೆ ಅಷ್ಟು ಕೊಡ್ತಿದೀವಿ ಅಂದ್ರೆ ದಟ್ ಇಟ್ ಸೆಲ್ಫ್ ಸ್ಪೀಕ್ ದ ಕ್ವಾಲಿಟಿ ಆಫ್ ಎಸ್ ಎಕ್ಸಾಕ್ಟ್ಲಿ. ಸೊ ಸೊ ನೀವು ನಿಮ್ದು ಕುಕಿಂಗ್ ಸ್ಕೆಡ್ಯೂಲ್ ಯಾವ ರೀತಿ ಇರತ್ತೆ? ವೀಕೆಂಡ್ ಫುಲ್ ಆರ್ಡರ್ಸ್ ಮಾತ್ರ ಕುಕಿಂಗ್ ಈ ಕಿಚನ್ ಅಲ್ಲಿ ರನ್ ಆಗತ್ತಾ, ಅಥವಾ ಎವ್ರಿ ಡೇ ಯು ಟೇಕ್ ಎನಿ ಆರ್ಡರ್ಸ್, ಲೈಕ್ ಹೌ ಡಸ್ ಇಟ್ ಗೋ ಅಂತ? ಮೋಸ್ಟ್ಲಿ ವಿ ಫೋಕಸ್ ಆನ್ ದ ಕೇಟರಿಂಗ್, ಫ್ರೈಡೆ, ಸ್ಯಾಟರ್ಡೆ, ಸಂಡೇ. ಇನ್ ಬಿಟ್ವೀನ್ ವೀಕ್ ಡೇಸ್ ಅಲ್ಲಿ ಯಾವ್ದಾದ್ರು ದೊಡ್ಡ ದೊಡ್ಡ ಪೂಜೆಗಳಿದ್ರೆ ಆರ್ಡರ್ಸ್ ಬಂದ್ರೆ ವಿಲ್ ಕಮ್ ಅಂಡ್ ಗೆಟ್ ದಟ್ ಆರ್ಡರ್ ರೆಡಿ. ರೈಟ್ ರೈಟ್. ಸೊ ಈಗ ಒಂದು ಲೈವ್ ಶೋ ಅಂತ ಮಾಡ್ತಾರೆ ಈಗ, ಫಾರ್ ಎಕ್ಸಾಂಪಲ್ ಲೈವ್ ದೋಸಾ ಕ್ಯಾಂಪ್ ಅಂತನೋ ಅಥವಾ ಲೈವ್ ಪಾನಿಪುರಿ ಅಂತನೋ, ಆತರ ಎಲ್ಲ ಲೈವ್ ಹೋಗಿ ಮಾಡೋ ಒಂದು ಪ್ರಾಸೆಸ್ ನಡೆಯುತ್ತೆ. ನೀವ್ ಯಾವ ತರ ಪ್ರಯತ್ನ ಪಟ್ಟಿದ್ದೀರಾ ಅಂತ? ಮಾಡ್ಬೇಕಂತ ಏನೋ ಆಸೆ ಇದೆ, ಬಟ್ ನಮ್ಮ ಹೆಂಗಾಗತ್ತಂದ್ರೆ ವೀಕೆಂಡ್ ಬಂದ್ರೆ ವಿಲ್ ಬಿ ಕಂಪ್ಲೀಟ್ಲಿ ಆಕ್ಯುಪೈಡ್ ಇನ್ ಕೇಟರಿಂಗ್. We love to do that. ಫ್ಯೂಚರ್ ಅಲ್ಲಿ ಏನಾದ್ರು ಅಪಾರ್ಚುನಿಟಿ ಬಂದ್ರೆ ವೈ ನಾಟ್? ಎಸ್, ಅಟ್ಲಾಂಟಾದ ಕನ್ನಡಿಗರು ವಿಶಾಲ ಹೃದಯವಂತರು, ಆ ಚಾನ್ಸಸ್ ನಿಮಗೆ ಕೊಡ್ತಾರೆ ಡೆಫಿನೆಟ್ಲಿ. ವೆರಿ ನೈಸ್. ಎಸ್. ಸೊ ಈಗ ನೀವ್ ನಿಮ್ದು ಹೆಂಗೆ, ಲೈಕ್ ಆರ್ಡರ್ ನ ನೀವ್ ಎಷ್ಟು ದಿವಸದ ಮುಂಚೆ ತಗೋತೀರಾ ಆರ್ಡರ್ಸ್ ನ ಕಸ್ಟಮರ್ಸ್ ಇಂದ? ಎಸ್, ಬೇಸಿಕಲಿ ಕೇಟರಿಂಗ್ ಆರ್ಡರ್ ಅಂತ ಬಂದ್ರೆ ನಮ್ಗೆ ಒಂದ್ 3-4 ದಿನ ಟೈಮ್ ಫ್ರೇಮ್ ಇದ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವಾಗ ಒಂದ್ ಶಾಪ್ ಅಲ್ಲಿ ಸಿಗುತ್ತೆ, ಇನ್ನೊಂದ್ ಶಾಪ್ ಅಲ್ಲಿ. ಕರೆಕ್ಟ್. ಎಸ್. ಅದ್ ಹೆಂಗಿದೆ ನಮ್ದೊಂದ್ ಅಭ್ಯಾಸ ಅಂದ್ರೆ ನಾವೇ ಹೋಗ್ಬಿಟ್ಟು ನಾವೇ ಪಿಕ್ ಮಾಡ್ಕೊಂಡು, ಈಗ ಒಂದ್ ತರಕಾರಿ ಇದ್ರೆ ಹೋಗ್ತಿವಿ ನೋಡ್ಬಿಟ್ಟು ನಾವೇ ತರ್ತೀವಿ. ಸೊ ಹಂಗಾಗ್ಬಿಟ್ಟು ನಮಗ್ ತೃಪ್ತಿ ಆಗ್ಬೇಕು ತರಕಾರಿ. ಒಂದ್ ಕಡೆ ಬದ್ನೆಕಾಯಿ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ ಶಾಪ್ ಓಡ್ತೀವಿ, ಇನ್ನೊಂದ್ ಕಡೆ ಚೆನ್ನಾಗಿಲ್ಲ ಇನ್ನೊಂದ್ ಕಡೆ ಹೋಗ್ತಿವಿ. ಹಂಗಾಗ್ಬಿಟ್ಟು ನಮ್ಗೆ ಒಂದ್ 3-4 ದಿನ ಬಿಫೋರ್ ಆರ್ಡರ್ ಕೊಟ್ರೆ ವಿ ಕ್ಯಾನ್ ಪ್ಲಾನ್ ಅಕಾರ್ಡಿಂಗ್ಲಿ. ಎಸ್. ವಾಟ್ ಅಬೌಟ್ ಸ್ಮಾಲ್ ಇಂಟ್ರಪ್ಷನ್? ವಾಟ್ ಅಬೌಟ್ ಈಗ ಫಾರ್ ಎಕ್ಸಾಂಪಲ್ ಡಮ್ ರೋಟ್ ಅಂದ್ರೆ ಕುಂಬಳಕಾಯಿ ಹಲ್ವಾ, ರೈಟ್? ಅದನ್ನ ಆರ್ಡರ್ ಮಾಡಿರ್ತಾರೆ ಕಸ್ಟಮರ್, ಇಮ್ಯಾಜಿನ್. ದಮ್ ರೋಟ್ ಅಂದಾಗ ನನ್ ಬಂತು, ನಮ್ ಮನೇಲಿ ನಮ್ ಕಿಚನ್ ಅಲ್ಲಿ ಅದು ತುಂಬಾ ಫೇಮಸ್. ಮೈ ಗುಡ್ನೆಸ್. ಸೊ ಅದನ್ನ ಆರ್ಡರ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಸಡನ್ ಆಗಿ ಏನೋ ಒಂದ್ ಚೇಂಜಸ್ ಆಯ್ತು, ಬೇಡ ಇನ್ನೇನು ನಾಳೆ ಆರ್ಡರ್ ಕೊಡ್ಬೇಕು ನೀವು, ಬೇಡ ಕ್ಯಾರೆಟ್ ಹಲ್ವಾ ಮಾಡಿ ಅಂತಾರೆ. ಸೊ ಈ ತರ ಒಂದು ಚೇಂಜಸ್ ಗೆ ನೀವ್ ಯಾವ ರೀತಿ ಪ್ರಿಪೇರ್ ಆಗಿರ್ತೀರಾ ಅಂತ? ನಮ್ಗೆ 2 days ನೋಟಿಸ್. 2 days ನೋಟಿಸ್ ಪ್ರಿಯರ್ ಇದ್ರೆ ಐ ಟೆಲ್ ಈಚ್ ಅಂಡ್ ಎವ್ರಿಬಡಿ, ಯಾವಾಗ ಕೇಟರಿಂಗ್ ಆರ್ಡರ್ ಕೊಡ್ತೀರಾ ಅವ್ರು ಫೋನ್ ಮಾಡಿದಾಗ ಹೇಳಿರ್ತೀನಿ, ನೋಡಿ ನನ್ 3 ದಿನ ಅಟ್ಲೀಸ್ಟ್ 2 days ನೀವು ಏನಾದ್ರು ಎಲಿಮಿನೇಟ್ ಮಾಡ್ತಿದ್ದೀರ ಅಂದ್ರೆ ಮೊದ್ಲು ಹೇಳಿ. ಯಾಕಂದ್ರೆ ನಾನು ಗ್ರಾಸರಿ ಎಲ್ಲ ತಂದಾಗ ಕೆಲವೊಂದು ಪೆರಿಷಬಲ್ ಫುಡ್ ಐಟಮ್ ಇರುತ್ತೆ, ನಾವೆಲ್ಲ ತರದು ಫ್ರೆಶ್ ಆಗಿ ಎವ್ರಿಥಿಂಗ್ ತಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ಮಾಡಿದ್ರೆ ಒಂದೊಂದ್ ವಾರ ಇಟ್ರೆ ಕೆಟ್ಟೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಸೌತೆಕಾಯಿ ತರ್ತೀವಿ, ಕೋಸಂಬರಿ ಅಂತಾರೆ, ಇಲ್ಲ ನನ್ಗೆ ಇವತ್ತು ಕೋಸಂಬರಿ ಬೇಡ, ನನ್ಗೇನೋ ಬೇರೆದ್ ಬೇಕು, ಉಸ್ಲಿ ಮಾಡ್ಕೊಡಿ ಅಂತಾರೆ. ಹಂಗಾದಾಗ ಏನಾಗುತ್ತೆ, ಕೀಪಿಂಗ್ ಆಲ್ ದೋಸ್ ಪೆರಿಷಬಲ್ ಫುಡ್ ಇನ್ ಮೈಂಡ್, ನಾನ್ ಹೇಳ್ತೀನಿ ಅವ್ರಿಗೆ ನನ್ 3 ದಿವಸ ನೋಟಿಸ್ ಪ್ರಿಯರ್ ಕೊಡಿ. ಓಕೆ. ಇನ್ನೊಂದ್ಸರ್ತಿ ಗ್ರಾಸರಿಗೆ ಹೋಗುವಾಗ ಮೊದ್ಲು ಐ ಟೆಕ್ಸ್ಟ್ ದೆಮ್ ಅಂಡ್ ಕಾಲ್ ದೆಮ್, ನಾನ್ ಇವಾಗ ಗ್ರಾಸರಿ ಹೋಗ್ತಿದ್ದೀನಿ, ಪ್ಲೀಸ್ ಲೆಟ್ ಮಿ ನೋ ಎನಿ ಚೇಂಜಸ್. ವಾವ್. ಓಕೆ. ಇಲ್ಲಿವರೆಗೂ ಹಂಗೇನಾಗಿಲ್ಲ 100%. ರೈಟ್. ದೇ ಆರ್ ಅಶ್ಯೂರ್ಡ್. ಸೊ ಯು ಆರ್ ಓಕೆ ಟು ಕಸ್ಟಮೈಸ್, ಕಸ್ಟಮರ್ಸ್ ಗೆ ಯಾವ ರೀತಿ ಬೇಕೋ ಅದೇ ರೀತಿ ಕಸ್ಟಮೈಸ್ ಮಾಡಿ ಕೊಡ್ತೀರಿ. ಕೆಲವೊಬ್ರು ಅಂತಾರೆ ನಮ್ ಪೀಸ್ ಹಾಕ್ಬೇಡಿ, ಗ್ರೀನ್ ಪೀಸ್. ಅದೇ ಡಯಟರಿ ರಿಸ್ಟ್ರಿಕ್ಷನ್ಸ್ ಅಂತ ಬಂದಾಗ, ರಿಸ್ಟ್ರಿಕ್ಷನ್ ವಿ ಫಾಲೋ ಎವ್ರಿಥಿಂಗ್. ಈಚ್ ಅಂಡ್ ಎವ್ರಿ ಕೇಟರಿಂಗ್ ಆರ್ಡರ್ ಐ ವಿಲ್ ಪರ್ಸನಲಿ ಚೆಕ್ ವಿತ್ ಆರ್ಡರ್ ಯಾರು ಪ್ಲೇಸ್ ಮಾಡ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಅಲ್ಲಿ ಚೆಕ್, ನಿಮ್ಗೆ ಇವತ್ ನಿಮ್ ಕೇಟರಿಂಗ್ ಆರ್ಡರ್ ಇದೆ, ಏನಾದ್ರು ನಟ್ಸ್ ಅಲರ್ಜಿ ಇದೆನಾ? ಕೆಲವೊಬ್ರಿಗೆ ಈ ಡೈರಿ ಪ್ರಾಡಕ್ಟ್ ಎಲ್ಲ ಅಲರ್ಜಿ ಇರುತ್ತೆ, ಡೈರಿ ಅಲರ್ಜಿಕ್ ಇರ್ತಾರೆ. ಎನಿ ರಿಸ್ಟ್ರಿಕ್ಷನ್ ಯು ಹ್ಯಾವ್. ನೀವು ಎಣ್ಣೆ, ಒಬ್ರೊಬ್ರು ಎಣ್ಣೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಂದ್ರೆ ಪಲ್ಯದಲ್ಲೆಲ್ಲ, ಎಸ್ಪೆಷಲಿ ಪಲಾವ್ ಬಂತು, ಕೆಲವೊಂದು ಪಲ್ಯಗಳಿಗೆ ದೇ ವಾಂಟ್ ಆಯಿಲ್, ಕೆಲವೊಬ್ರು ರಿಸ್ಟ್ರಿಕ್ಷನ್ ಕಡಿಮೆ ಇರ್ಲಿ ಅಂತಾರೆ. ಸೊ ಎವ್ರಿ ಆರ್ಡರ್ ವಿಲ್ ಕಸ್ಟಮೈಸ್. ಸ್ಪೈಸ್ ಕೇಳ್ತೀವಿ, ಆಯಿಲ್ ಕೇಳ್ತೀವಿ, ಕೆಲವೊಬ್ರು ಆಯಿಲ್ ವೇ ದೇ ಕಸ್ಟಮೈಸ್, ಲೈಕ್ ಅವ್ರಿಗೆ ಆಲಿವ್ ಆಯಿಲ್ ಬೇಕಂತಾರೆ, ಕೆಲವೊಬ್ರು ಅವಕಾಡೋ ಆಯಿಲ್ ಬೇಕಂತಾರೆ. ಅದೇ ನಾನು ಇಷ್ಟವರೆಗೂ ನಾನು ಯಾವ ಕೇಟರರ್ಸ್ ಜೊತೆ ಇಂಟರಾಕ್ಟ್ ಮಾಡಿದೀನಲ್ಲ, ಇಂಟರ್ವ್ಯೂ ಮಾಡಿದಾಗ ಕೆಲವು ಕಸ್ಟಮರ್ಸ್ ಕೇಳ್ತಾರಂತೆ, ನೀವ್ ಯಾವ ಆಯಿಲ್ ಬಳಸ್ತೀರಾ, ಯಾವ ಪದಾರ್ಥ ಬಳಸ್ತೀರಾ, ಯಾವ ಬ್ರ್ಯಾಂಡ್ ಬಳಸ್ತೀರಾ? ಸೊ ಆತರ ನಿಮ್ಗೆ ಯಾವ ತರ ಜೆನ್ಯೂನ್ ಆಗಿ ಮಾಡ್ತಿದ್ರೆ ನಿಮ್ಗೆ ತೊಂದರೆ ಇರಲ್ಲ, ನೀವು ಮಾತಾಡ್ತೀರಾ. ಸೊ ಆಯಿಲ್ ವೇ ನಾವ್ ಏನಾದ್ರು ಡೀಪ್ ಫ್ರೈ ಮಾಡ್ತೀವಲ್ಲ, ವಡೆ ಅಥವಾ ಏನಾದ್ರು ಡೀಪ್ ಫ್ರೈ ಮಾಡಿದ್ ಒಂದ್ ಸರ್ತಿ ಆಯಿಲ್ ನೆಕ್ಸ್ಟ್ ಟೈಮ್ ಯೂಸ್ ಮಾಡಲ್ಲ. ಅಲ್ಲ, ಲೈಕ್ ದೋ ಇಟ್ ಇಸ್ ಗೋಸ್ ವೇಸ್ಟ್, ಐ ಡೋಂಟ್ ಮೈಂಡ್, ಬಟ್ ಮೇಕ್ ಶೋರ್ ಗಿವ್ ಅಪ್ ಗುಡ್ ಫುಡ್. ಸೊ ಡೀಪ್ ಫ್ರೈಸ್ ನೀವು, ನನ್ಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ, ನನ್ ಮಗನಿಗೆ ಒಂದ್ಸಲ ಗೋಬಿ ಮಂಚೂರಿ ಕೊಡಿಸಿದಾಗ ಅವ್ನಿಗೆ ಹಸುವಾಗಿತ್ತು. ಗೋಬಿ ಮಂಚೂರಿ ಏನಾಗಿತ್ತಂದ್ರೆ ಘಾಟ್ ಎದ್ದಿತ್ತು ವಾಸನೆ, ಆ ಘಾಟಿಂದ ಅವ್ನಿಗೆ ನನ್ಗೆ ಕೊಡಕ್ ಮನ್ಸಾಗಿಲ್ಲ. ಇವಾಗ ನಾನ್ ಕೊಟ್ಟಿರೋ ಊಟ ಬೇರೆ ಮಕ್ಕಳೆಲ್ಲ ಊಟ ಮಾಡ್ತಾರೆ. ಕೀಪ್ ಇನ್ ಮೈಂಡ್, That's so sweet of you. It is
ಇಟ್ಸ್ ಲಾಸ್ ಫಾರ್ ಮೀ, ಐ ಹ್ಮ್ ಡೋಂಟ್ ಮೈಂಡ್ ಕ್ವಾಲಿಟಿ ಫುಡ್ ಪ್ರಿಪೇರ್ ಕೊಡಕ್ಕೆ. ಆಗಿರ್ತೀರಿ ನೀವು. ಎಸ್ ಎಸ್. ರೈಟ್. ಸೊ ಕಸ್ಟಮರ್ಸ್ ಅಂತ ಬಂದಾಗ ಯಾವ ತರ ನೀವು ಕುಕಿಂಗ್ ಅಲ್ಲಿ ಒಂದು ಸ್ಟ್ರಾಟಜೀಸ್ ನ ಅಡಾಪ್ಟ್ ಮಾಡ್ಕೊಂಡು ಅಥವಾ ಪ್ರಾಸೆಸ್ ನ ಅಡಾಪ್ಟ್ ಮಾಡ್ಕೊಂಡ್ರೆ ಇಂಥ ಕಸ್ಟಮರ್ಸ್ ನ ಸ್ಯಾಟಿಸ್ಫೈ ಮಾಡಬಹುದು ಅನ್ನೋದಾದ್ರೆ ಏನ್ ಹೇಳ್ತೀರಾ? ಸಿ, ಎವ್ರಿಬಡೀಸ್ ಟೇಸ್ಟ್ ಬಡ್ ಇಸ್ ಡಿಫ್ರೆಂಟ್. ಎಕ್ಸಾಕ್ಟ್ಲಿ. ಇವಾಗ ನನ್ ಮನೇಲೆ ಹ್ಮ್ ನಾನು, ನನ್ ಮಗ, ನನ್ ಮಗಳು, ನನ್ ಗಂಡ, ಹ್ಮ್ 4 ಜನ ಬೇರೆ 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 ಊಟ ಮಾಡ್ತೀವಿ. ಐ ಹ್ಮ್ ಮೀನ್, ಹ್ಮ್ ಇವಾಗ ವೆಜಿಟೇಬಲ್ ಪನ್ನೀರ್ ಬಿರಿಯಾನಿ ಮಾಡಿದ್ರೆ ಹ್ಮ್ ನನ್ ಮಗನಿಗೆ ಸ್ಪೈಸ್ ಮೀಡಿಯಂ ಇರ್ಬೇಕು, ಹ್ಮ್ ನನ್ ಮಗಳಿಗೆ ಒಂಚೂರು ಸ್ಪೈಸ್ ಬೇಕು, ಹ್ಮ್ ನಮ್ಮ ಮನೆಯವರಿಗೆ ಅದ್ರಲ್ಲಿ ಕಾರ್ನ್ ಹಾಕ್ಬಾರ್ದು, ವೆಜಿಟೇಬಲ್ ಹಾಕ್ತಾರೆ. ರೈಟ್. ಸೊ ಎಲ್ಲಾರ್ದು ನೋಡ್ಕೊಂಡು ಮಾಡ್ಬೇಕಂದ್ರೆ ಹ್ಮ್ ಐ ನೋ, ಹ್ಮ್ even though ಹ್ಮ್ there are only 4 people of my family, ಹ್ಮ್ everybody has their own taste buds. ಕರೆಕ್ಟ್. Satisfying everybody is Very very hard. very very challenging. ಹ್ಮ್ So maximum I can try. ಹ್ಮ್ ಯಾರು ಹೋಸ್ಟ್ ಇರ್ತಾರಲ್ಲ ಹ್ಮ್ ಅವ್ರದ್ದು ಮಾತ್ರ ಕೇಳಿರ್ತೀನಿ, ಹ್ಮ್ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಹ್ಮ್ ಅವ್ರಿಗೆ ಗೊತ್ತಿರುತ್ತಲ್ಲ ನಮ್ ಗೆಸ್ಟ್ ಅಲ್ಲಿ ಇವ್ರಿಗೆ ಇದು ಇಷ್ಟ ಆಗುತ್ತೆ, ಇದು ಹ್ಮ್ ಇಷ್ಟ ಆಗಲ್ಲ ಅಂತ. ಹ್ಮ್ ಹ್ಮ್ ಸೊ ಐ ಆಸ್ಕ್ ದ ಹೋಸ್ಟ್, ಹ್ಮ್ ನೀವೇನ್ ರಿಸ್ಟ್ರಿಕ್ಷನ್ ಮಾಡ್ತಿದ್ದೀರಾ, ಹ್ಮ್ ಹ್ಮ್ ನಿಮ್ಗೆ ಏನಾದ್ರೆ ಚೆನ್ನಾಗಿರುತ್ತೆ, ಹ್ಮ್ ಹ್ಮ್ ಸ್ಪೈಸ್ ಜಾಸ್ತಿ ಇರೋದು ಚೆನ್ನಾಗಿರುತ್ತಾ, ಹ್ಮ್ ಅಥವಾ ಮಸಾಲೆ ಜಾಸ್ತಿ ಇದ್ರೆ ಮಸಾಲೆ ಮ್ಯಾಕ್ಸಿಮಮ್ ನಾವು ಹಾಕೋದು ತುಂಬಾ ಕಡಿಮೆ. ಓಕೆ. ಸೊ ಎಣ್ಣೆ ಹೆಂಗೆ, ಯಾವ ಎಣ್ಣೆ ಬಳಸಿದ್ರೆ, ಹ್ಮ್ ಅದೆಲ್ಲ ಕೇಳ್ಕೊಂಡ್ ಮಾಡಿರ್ತೀವಿ. ಹ್ಮ್ ಹ್ಮ್ ರಿಸ್ಟ್ರಿಕ್ಷನ್ ಇರೋರು ಇದಾರೆ, ನನ್ನ ಹತ್ರ ತುಂಬಾ ಜನ ಇದಾರೆ. ಹ್ಮ್ ಮೆನಿ ಪೀಪಲ್ ಐ ಹ್ಯಾಂಡಲ್. ಹ್ಮ್ ಅವ್ರಿಗೆ ಐ ಟ್ರೈ ಟು ಡೂ ಸಪರೇಟ್. ನನ್ನ ಹತ್ರ ಅಮೆರಿಕನ್ ಕ್ಲೈಂಟ್ಸ್ ಇದಾರೆ. ಓ ಇಸ್ ಇಟ್? ಓಕೆ. ಸೊ ಅವ್ರಿಗೆ ಖಾರ ಕಡಿಮೆ, ಉಪ್ಪು ಹ್ಮ್ ಕಡಿಮೆ, ಹ್ಮ್ ಮಸಾಲೆ ಕಡಿಮೆ. ಹ್ಮ್ ಸೊ ಐ ಟ್ರೈ ಟು ಮೇಕ್ ದಮ್ ಸಪರೇಟ್ಲಿ. ಸೊ ಅಮೆರಿಕನ್, ಐ ಆಮ್ ವೆರಿ ಕ್ಯೂರಿಯಸ್, ಅಮೆರಿಕನ್ ಕ್ಲೈಂಟ್ಸ್ ಬಂದಾಗ ಅವರು ಯಾವ events ಗೆ ನಿಮ್ಗೆ ಆರ್ಡರ್ಸ್ ನ ಕೊಡ್ತಾರೆ? ಹಂಗ್ ಸಪರೇಟ್ ಆಗಿ ಅವ್ರ ಆರ್ಡರ್ ಕೊಡಲ್ಲ ಹ್ಮ್ ಹ್ಮ್ ಕೇಟರಿಂಗ್ ಆರ್ಡರ್ಸ್ಗೆ. ಹ್ಮ್ ಬಟ್ ಇವಾಗ ಸಪರೇಟ್ ಅವ್ರ ಮನೆಗ್ ತಗೊಂಡ್ ಹೋಗ್ತಾರೆ ಕೆಲವೊಬ್ರು. ಹ್ಮ್ ಆಮೇಲೆ ಅವ್ರ ಈ ಹೋಸ್ಟ್ ಮಾಡ್ತಾರಲ್ಲ, ಹ್ಮ್ ಅವ್ರ ಗೆಸ್ಟ್ ಲಿಸ್ಟ್ ಅಲ್ಲಿ ಅಮೆರಿಕನ್ಸ್ ಇರ್ತಾರೆ. ಈ ಬರ್ಡೇ ಪಾರ್ಟೀಸು, ಗ್ರಾಜುಯೇಷನ್ ಹ್ಮ್ ಪಾರ್ಟೀಸು, ಯಾ, ಸೆರೆಮನೀಸು ಆ ತರ ಗೃಹ ಎಲ್ಲ. ಪ್ರವೇಶಕ್ಕೆ ಇರ್ತಾರೆ, ಹ್ಮ್ ಅದಾದ್ಮೇಲೆ ಹ್ಮ್ ಪಾರ್ಟೀಸ್ಗೆ ಇರ್ತಾರೆ, ಬರ್ಡೇ ಪಾರ್ಟಿಗೆ ಇರ್ತಾರೆ. ಎಕ್ಸಾಕ್ಟ್ಲಿ. ಸೊ ಹ್ಮ್ ಆ ಟೈಮಲ್ಲಿ ಏನಾಗತ್ತಂದ್ರೆ, ಹ್ಮ್ ಐ ಚೆಕ್ ವಿತ್ ದಮ್, ನಿಮ್ ಗೆಸ್ಟ್ ಅಲ್ಲಿ ಅದರ್ ದನ್ ಇಂಡಿಯನ್ಸ್ ಇದಾರ. ಹ್ಮ್ ಹ್ಮ್ ದೆನ್ ಇಫ್ ಸೇ yes tick mark, ಹ್ಮ್ I'll make sure what to maintain, what not to. ಹ್ಮ್ ಹ್ಮ್ ಅವರಿಂದನೂ ಕೇಳ್ತೀನಿ ಏನಾದ್ರು ಏನ್ ರಿಸ್ಟ್ರಿಕ್ಷನ್ ಇದೆ. ಹ್ಮ್ ಬೇಸಿಕಲಿ ಯಾರು ಹೋಸ್ಟ್ ಇರ್ತಾರಲ್ಲ, ಹ್ಮ್ ಐ ಚೆಕ್ ವಿತ್ ದಮ್. ಸೊ ನೀವು ಸೌತ್, ನಾರ್ತ್ ಕರ್ನಾಟಕ ಮತ್ತೆ ನಾರ್ತ್ ಇಂಡಿಯನ್ ಮಾಡ್ತೀರಾ? ಯಾವ ತರ cuisine ಅನ್ನ ನೀವು ಟ್ರೈ ಮಾಡಿದೀರಾ? ಎರಡು ಸೈಡ್ ಅಲ್ಲಿ, ಸೌತ್ ನಾರ್ತ್, ಬೇಸಿಕಲಿ ಆಲ್ ವೆಜಿಟೇರಿಯನ್. ಸೊ ಅಪೆಟೈಸರ್ಸು, ಮೇನ್ ಮೆನು, ಡಿಸರ್ಟ್ಸು. ಹ್ಮ್ ಎಸ್. ರೈಟ್. ಬಾಳೆ ಎಲೆ ಊಟ? ಬಾಳೆ ಊಟ ಐ ಲವ್ ಟು ಡೂ, ಬಟ್ ದೇವ್ರ ಆಶೀರ್ವಾದ ಮಾಡಿದ್ರೆ ಇನ್ ಫ್ಯೂಚರ್ ಅಲ್ಲಿ ಮಾಡೋಣ ಅದುವೆ. ಸಂಗೀತ ಅವರಿಗೆ ಬಾಳೆ ಎಲೆ ಊಟದ ಭಾಗ್ಯ ಸತ್ಯನಾರಾಯಣ ಸ್ವಾಮಿ ಕೊಡ್ಲಿ ಕರುಣಿಸ್ಲಿ ಅಂತ ಕೊಡ್ಲಿ ಹೇಳಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ನಿಮ್ ಬಾಯಿ ಹರಕೆಯಿಂದ ಆಗ್ಲಿ. Yeah, First definitely. ನೀವೇ ಪಂಕ್ತಿಯಲ್ಲಿ ಕೊಡೋದು. ಓ ಡೆಫಿನೆಟ್ಲಿ, ನಾವೇ ಮೊದಲನೇ ಪಂಕ್ತಿಯ ಭೋಜನ ನಮ್ದೆ. ನಿಮ್ಮಿಂದ ಟಿಕ್ ಮಾರ್ಕ್ ಬಂದಾಗೆ ಓ ಬೇರೆಯವ್ರಿಗೆ ವಿ ವಿಶ್ ಆಗ ಮತ್ತೆ ರೆಕಾರ್ಡಿಂಗ್ ಗೆ ಬರ್ತೀನಿ. ರೈಟ್. ಸೊ ಈಗ ನೀವು ಫುಡ್ ಏನೋ ಪ್ರಿಪೇರ್ ಮಾಡಿರ್ತೀರಿ ಕಿಚನ್ ಅಲ್ಲಿ, ಈ ತರ ಒಂದು ಕಿಚನ್ ಅಲ್ಲಿ ನೀವು ಆರ್ಡರ್ ನ ತಗೊಂಡು ಪ್ರಿಪೇರ್ ಮಾಡಿ ಕ್ಲೀನಿಂಗ್, ಹೌ ಟಿಡಿಯಸ್ ಇಸ್ ದಿಸ್ ಪ್ರಾಸೆಸ್? Cooking itself is a tedious. ಹ್ಮ್ Unless you have passion for it, unless you enjoy cooking, ಹ್ಮ್ it will not come out. ಒನ್ ಡೇ ನಿಮ್ಗೆ ಫ್ರಸ್ಟ್ರೇಷನ್ ಆಗಿತ್ತು, ದಿನ ಅದೇ ಗುರು ಏನಪ್ಪಾ ಇದು ಅಂತ ಯಾವ ತರ ಆಗಿದ್ದು ಉಂಟಾ? ಲೈಕ್ ಹೌ ಇಸ್ ಯುವರ್ ಜೋಶ್? No. Like, ನೀವು ಬೆಳಗ್ಗೆ 4 ಗಂಟೆಯಿಂದ ಅಡಿಗೆ ಮಾಡಂದ್ರು ಮಾಡ್ತೀನಿ, ರಾತ್ರಿ 1 ಗಂಟೆಗೆ ಸೊ ದಟ್ ಮಾಡಂದ್ರು ಈಸ್ ಯುವರ್ ಪ್ಯಾಷನ್ ಅಂತೀರಿ? It's my passion. Any time I'll cook. Any Right. time I'm ready to cook. ಹ್ಮ್ But ನನ್ ಟೈಮ್ ಆದ್ರೆ I'll help the helping lady ಇರ್ತಾಳೆ ನಮ್ಮ ಹತ್ರ, ಅವಳಿಗೂ ಹೆಲ್ಪ್ ಮಾಡ್ತೀನಿ. ಹ್ಮ್ ಸಮ್ ಟೈಮ್ ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್ ವಿತ್ ಮೈ ಕಿಡ್ಸ್. ಅವ್ಳ ಕ್ಲಾಸ್ ಇರುತ್ತೋ ಅಥವಾ ಅವಳಿಗೆ, ನನ್ನ ಮಗಳಿಗೆ ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಕರ್ಕೊಂಡು ಹೋಗಕ್ಕೆ ಏನಾದ್ರು ಇದ್ರೆ ರೈಟ್. ಐ ಲೀವ್ ದ ರೆಸ್ಟ್ ಟು ಹರ್. ಬಟ್ ಐ ಮೇಕ್ ಶೋರ್ Everything ಶಿ ಈಸ್ goes ಆಲ್ಸೋ well. ಅವರ್ ಹೆಲ್ಪರ್, ಹೂ ಡಸ್ ಕ್ಲೀನಿಂಗ್. Uh. She is a wonderful lady. ವಾವ್. Yeah, I mean, I am blessed with good people around me. ಎಸ್ ಡೆಫಿನೆಟ್ಲಿ. Yeah. ರೈಟ್. ಸೊ ಈಗ ನೀವೇನಾದ್ರೂ ಟು ಗೋ ಬಾಕ್ಸಸ್ ನ ಮಾಡಿ ಲೈಕ್ ಆ ತರ ಆರ್ಡರ್ಸ್ ನ ಕೊಡೋದುಂಟಾ? ಹಿಂಗೆ ಮಾಡ್ತೀರಾ? ಮಾಡ್ತೀವಿ. ಅದು ಮೊನ್ನೆ ಕಾರ್ತಿಕ ಪೌರ್ಣಿಮೆ ಇತ್ತಲ್ಲ, ಹ್ಮ್ ಆ ಟೈಮಲ್ಲಿ ಟು ಗೋ ಬಾಕ್ಸಸ್ ಇತ್ತು. ಹ್ಮ್ ಅದಾದ್ಮೇಲೆ ಆ, ಹಿಂದೆ ಒಂದು ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಹ್ಮ್ ತ್ರಿಮೂರ್ತಿಗಳ ಆರಾಧನೆ ಅಂತ. ಹ್ಮ್ ಆವಾಗ ಟು ಗೋ ಬಾಕ್ಸಸ್ ಮಾಡಿದ್ವಿ. ಹ್ಮ್ ಇವೆಂಟ್ಸ್ ಅಲ್ಲಿ ಮಾಡ್ತೀವಿ. ಸೊ ಅಂದಾಜು ಲೈಕ್ ಯು ವಿಲ್ ಗೆಟ್ ದಿ ಆರ್ಡರ್ ಇಷ್ಟು ಟು ಗೋ ಬಾಕ್ಸಸ್ ಅಂತ ಕಸ್ಟಮರ್ ಇಂದಾನೆ ತಗೊಂತೀರಾ ಅಥವಾ ಲೈಕ್ ಯು ಕ್ಯಾಲ್ಕುಲೇಟ್ ಅಂಡ್ ಪ್ರಿಪೇರ್ ದಿ ಬಾಕ್ಸಸ್? ಯೂಶಲಿ ನನ್ಗೆ ಹೆಡ್ಕೌಂಟ್ ಕೊಟ್ಟಿರ್ತಾರೆ, ಇವೆಂಟ್ ಇವತ್ತಿದೆ, ಇಷ್ಟು ಜನ ಇದ್ದಾರೆ, ಏನ್ ಮಾಡ್ತೀರಾ ಅಂತ. ಪ್ರೀ ಆರ್ಡರ್ಸ್ ತಗೊಂತೀವಿ ಮೋಸ್ಟ್ ಆಫ್ ದ ಟೈಮ್. ಸರ್ಪ್ಲಸ್ ಅಂತ ಇಷ್ಟೊಂದು ಒಂದು 50-60 ಜಾಸ್ತಿ ಮಾಡಿರ್ತೀವಿ.
ಪ್ಲೇಟ್ಸ್ ಲೆಕ್ಕ ಆದ್ರೆ. ಹ್ಮ್. Sometime it is goes less, we again prepare. But most of the time calculation goes accurate because pre-orders ತಗೊಂಡಿರ್ತೀವಿ. ಒಂದ್ 100-150 ಪ್ಲೇಟ್, Right. 200 ಪ್ಲೇಟ್ ಆಗಿರುತ್ತೆ. Right. On top extra ಒಂಚೂರು ಮಾಡಿರ್ತೀವಿ. So we'll cover. ಯಾ ಯು ಸೆಡ್ ಬಾಲ್ ಪಾರ್ಕ್ ಆಗಿ ಅಷ್ಟೇ ಮಾಡ್ತೀರಿ ಅಂತ. ಬಟ್ ಇನ್ ಕೇಸ್ ನೀವು ಆರ್ಡರ್ ತಗೊಂಡು ಅಷ್ಟೇ ಮಾಡ್ತೀರಿ ಅಂತಾನು ಪ್ರಿಪೇರ್ ಆಗಿ ಮಾಡಕ್ ಹೋಗಿ ಸ್ವಲ್ಪ ಎಕ್ಸೆಸ್ ಆಗಿ ಉಳಿದಾಗ ವಾಟ್ ವಿಲ್ ಬಿ ದ ನೆಕ್ಸ್ಟ್ ಪ್ರಾಸೆಸ್ ಅಂತ ಕೇಳೋ ಆಸೆ. Next process we have my friend Kritika. ಅವ್ರು ಇಮಿಡಿಯೇಟ್ ಬರ್ತಾರೆ, ಸಂಗೀತ ಸಿ ವಿ ಹ್ಯಾವ್ ದಿಸ್ ಎಕ್ಸ್ಟ್ರಾ ಪೋಸ್ಟ್, ವಿ ಪೋಸ್ಟ್ ಇಟ್. ಲಕ್ಕಿಲಿ ಫಾರ್ಚುನೇಟ್ಲಿ ವಿದಿನ್ ಪೋಸ್ಟ್ ಮಾಡಿದ್ ಒಂದು 2 minutes 3 minutes ಅಲ್ಲೇ ಎವ್ರಿಥಿಂಗ್ ವಿಲ್ ಬಿ ಗಾನ್. ಸೂಪರ್ ಅಲ್ಲ. ಅದಕ್ಕೇನಾದ್ರೂ ಮಿಕ್ಕಿ ಉಳಿದ್ರೆ ನಾವು ದೇವಸ್ಥಾನದಲ್ಲಿ ಇದ್ದೀವಿ, ಪ್ರಸಾದ ನೋಡಿ ಎಷ್ಟು ಸದ್ಗುಣ ಇದೆ ನಿಮ್ಗೆ. ವಿ ಆರ್ ಲಕ್ಕಿ ದಟ್ ದೇವ್ ನಮ್ಗೆ ಈ ತರ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ 100% ಅಲ್ಲ 99% ಇಟ್ ಗೋಸ್ ಆಫ್. ರೈಟ್. ಸೊ ನನ್ಗೆ ಬೇಜಾರಾಗುತ್ತೆ ಕೆಲವೊಂದ್ಸರ್ತಿ. ನಿನ್ನೆನೆ ದಹಿ ವಡ ಮಾಡಿದ್ವಿ, ಸೊ ಎಕ್ಸ್ಟ್ರಾ ಮಾಡಿದ್ವಿ. ಸೊ ಕೃತಿಕಾ ಸಂಗೀತ ವಿ ಹ್ಯಾವ್ ಎಕ್ಸ್ಟ್ರಾ ಪೋಸ್ಟ್ ಮಾಡಿದ್ವಿ, ಟಕ್ 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 ಹೋಯ್ತು. ಒಂದ್ 30-45 ಎಕ್ಸ್ಟ್ರಾ ಇತ್ತು. ವಿದಿನ್ 1-2 minutes ಆಲ್ ಗಾನ್. ಸೊ ವಿ ವರ್ ವಂಡರಿಂಗ್ ಹೋಯ್ತಪ್ಪ ಅನ್ನೋದಕ್ಕೆ ಮತ್ ಫೋನ್ ಮಾಡ್ತಿದ್ದಾರೆ ಜನ, ಇದೇನಾ. ವಿ ಆರ್ ಥಿಂಕಿಂಗ್ ಓ ವೈ ಡಿಡ್ಂಟ್ ವಿ ಮೇಕ್ ಮೋರ್. ಸಂಗೀತಾಗೆ ಕಾಂಪಿಟೇಷನ್ ಯಾವ ರೀತಿ ಟಚ್ ಮಾಡುತ್ತೆ ಅಂತ, ಹೌ ಡು ಯು ಫೇಸ್ ದಿ ಕಾಂಪಿಟೇಷನ್? See, it's my passion. I don't feel any competition. ಅಲ್ಲ, ಕೇಟರರ್ಸ್ ನಿಮ್ ಜೊತೆ ಲೈಕ್ ಇಲ್ಲಂದ್ರೆ ಲೈಕ್ ಸುಮಾರು ಜನ ಕೇಟರಿಂಗ್ ಸರ್ವಿಸಸ್ ಇದ್ದೇ ಇರ್ತಾರೆ. ಐ ನೋ ಯು ಆರ್ ಡೂಯಿಂಗ್ ಇನ್ ಅ ಟೆಂಪಲ್, ಅದಕ್ಕೊಂದು ಇಮೇಜ್ ಇದೆ, ದಟ್ಸ್ ದ ಒನ್ ಪಾರ್ಟ್. ಬಟ್ ಯಾವ ತರ ಕಾಂಪಿಟೇಷನ್ ಅನ್ನ ನೀವು ಫೇಸ್ ಮಾಡ್ತಿದ್ದೀರಾ, ಅಥವಾ ಲೈಕ್ ಹೌ active are you to face this competition anta? I don't feel competition to anything. Everybody has to survive. Everybody has their own goals and passions. So that's so sweet. nan jothe ಬೇರೆಯವರು ಮಾಡ್ತಿದಾರೆ, ನಾನು ಕೇಳ್ತಾರೆ ನೀವು ಇವತ್ತು ಅವೈಲೇಬಲ್ ಇಂದ್ರೆ ಮತ್ತೆ if I know somebody I'll definitely refer them. So ಯಾರಾದ್ರೂ ಈಗ ಕಸ್ಟಮರ್ ಬಂದ್ಬಿಟ್ಟು ಈಗ ಒಬ್ಬ ಕಸ್ಟಮರ್ ಆರ್ಡರ್ ಕೊಡ್ಬೇಕು ಅಂತಂದ್ರೆ ಸಂಗೀತನ ಹತ್ರ ಕೊಡ್ಬೇಕು ಅಂದ್ರೆ ಇನ್ಯಾವುದೋ ಎಕ್ಸ್ ಪರ್ಸನ್ ಜಿ ಪರ್ಸನ್ ಎ ಪರ್ಸನ್ ಹತ್ರನು ಕ್ಲಾರಿಫೈ ಮಾಡ್ಕೊಂಡ್ ಬಂದಿರ್ತಾರೆ. ರೈಟ್, ಈ ತರ ಇದಕ್ಕೆ ಎಷ್ಟು ತಗೋತೀರಾ ಏನು ಅಂತ. ಸೊ ಆ ಪ್ರೈಸ್ ಎಲ್ಲ ಕಂಪ್ಯಾರಿಸನ್ ಮಾಡ್ಕೊಂಡು ಸಂಗೀತ ಶುಡ್ ಬಿ ದ ಬೆಸ್ಟ್ ಪರ್ಸನ್ ಅಂತ ಹೇಳಿ ಬಂದಾಗ ಅವರು ನಿಮ್ಗೆ ಸ್ವಲ್ಪ ಕಂಪ್ಯಾರಿಸನ್ ವೇ ಅಲ್ಲಿ ಕೇಳಿದಾಗ, ನೋಡಿ ಅವ್ರು ಅಷ್ಟು ಕೇಳಿದ್ರು ನೀವ್ ಯಾಕೆ ಇಷ್ಟಕ್ ಮಾಡ್ಕೊಡ್ಬೋದಾ ಅಂತ, ಲೈಕ್ ಆತರ ಏನಾದ್ರು ಸ್ವಲ್ಪ ವೆಂಡರ್ ಜೊತೆ ಡೀಲ್ ಮಾಡ್ದಂಗೆ ಎಲ್ಲ ಜನ ಇರ್ತಾರೆ. ಹೇಳ್ತೀನಲ್ಲ, ಆಲ್ ಸಾರ್ಟ್ ಆಫ್ ನೆಗೋಸಿಯೇಷನ್ಸ್ ನೆಗೋಶಿಯೇಟ್ ಮಾಡ್ತಾರೆ. ಬಟ್ ಐ ಟ್ರೈ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಸಿ, ಇವಾಗ ಪ್ರೈಸಸ್ ಎಲ್ಲ ಹೆಚ್ಚಾಗಿದೆ. ರೈಟ್, ನೀವು ಕಾಸ್ಕೋಲಿ ಅಕ್ಕಿ ಆರ್ಗ್ಯಾನಿಕ್ ರೈಸ್, ಐ ಆಮ್ ಗಿವಿಂಗ್ ಯು ಗುಡ್ ಫುಡ್, ಪ್ರೈಮ್ ಫುಡ್. ಸೊ ಅದ್ರಲ್ಲಿ ನಿಮ್ಗೆ ಮನೆ ಊಟ ತರ ಇರುತ್ತೆ, ಗ್ಯಾಸ್ ಟ್ರಬಲ್ ಆಗಲ್ಲ, ಆಸಿಡಿಟಿ ಆಗಲ್ಲ. ನೀವು ಮನೇಲಿ ಏನ್ ಊಟ ಮಾಡ್ತೀರಾ ಅದೇ ತರ ಊಟ ಇರುತ್ತೆ. ಬಟ್ ಐ ವಿಲ್ ಮೇಕ್ ಇನ್ ಅ ಗುಡ್ ವೇ, ವಿತ್ ಪ್ಯಾಷನ್, ವಿತ್ ಆಲ್ ಗುಡ್ ಸಾರ್ಟ್ ಆಫ್ ಥಿಂಗ್ಸ್. ಸೊ ಈಗೆಲ್ಲ ಹೆಚ್ಚಾಗಿದೆ, ಎಣ್ಣೆ ಹೆಚ್ಚಾಗಿದೆ, ರೈಸ್ ಹೆಚ್ಚಾಗಿದೆ, ಎವ್ರಿಥಿಂಗ್ ಇಸ್ ಇನ್ಕ್ರೀಸ್ಡ್. ಸೊ ಅದ್ರ ಪ್ರಕಾರ ನೋಡಿ, ಪ್ರೈಸ್ ಎಲ್ಲ ಹೆಚ್ಚಾಗಿದೆ, ಸ್ಟಿಲ್ ನಿಮ್ಗೆ ಜಾಸ್ತಿ ಅನ್ಸಿದ್ರೆ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ. ಬಟ್ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಬ್ಯಾಕ್ ಟು ಮೀ. ಐ ಹ್ಯಾವ್ ಮೆನಿ ಪೀಪಲ್ ದಟ್ ಟ್ರಸ್ಟ್ ಮೀ ರಿಯಲಿ. ಸೊ ಹೆಂಗಿದಾರೆ ಅಂದ್ರೆ ಕೆಲವೊಬ್ರು ಅವ್ರೆಲ್ಲೂ ಹೋಗೋದೇ ಇಲ್ಲ, ದೇ ವಿಲ್ ಡೈರೆಕ್ಟ್ಲಿ ಕಮ್ ಅಂಡ್ ಬೈ ಅಂಡ್ ಗೋ. ಲಾಯಲ್ ಆಗಿ, ಐ ಮೀನ್ ಟು ಸೇ ದೇ ವಾಂಟ್ ಗುಡ್ ಫುಡ್. ಎಸ್. ಸೊ ಕಸ್ಟಮರ್ಸ್ ಒಳ್ಳೆ ಊಟ ಕೊಡ್ತಿದ್ದಾರೆ ಅಂದ್ರೆ ಆ ಕಡೆ ಈ ಕಡೆ ಒಂದು $5-10 ಇಟ್ ಡಸಂಟ್ ಮ್ಯಾಟರ್. ಎಸ್, ಡಸಂಟ್ ಮ್ಯಾಟರ್. ಎಕ್ಸಾಕ್ಟ್ಲಿ, ಪೆನಿ ವೈಸ್ ಪೌಂಡ್ ಫುಲಿಶ್ ಆಗ್ಬಿಡುತ್ತೆ ಅದು. ಅವ್ರಿಗೆ ಒಳ್ಳೆ ಊಟ ಅಂದ್ರೆ ಫ್ರೆಶ್ ಆಗಿರೋದು, ಎಲ್ಲ ಫ್ರೆಶ್ ಇಂಗ್ರೀಡಿಯೆಂಟ್ಸ್. ಆದ ನಂತರ ಐ ಮೀನ್ ಪೀಪಲ್ ಲವ್ ಟು ಗೆಟ್ ಗುಡ್ ಫುಡ್ ದೆನ್ ದ ಮನಿ, ಮೆನಿ ಆಫ್ ದೆಮ್. ರೈಟ್. ಕಸ್ಟಮರ್ಸ್ ಫೀಡ್ಬ್ಯಾಕ್ ಅಂತ ಬಂದಾಗ ಯಾವ ತರ ನಿಮ್ಗೆ ಸ್ಪೋರ್ಟಿವ್ನೆಸ್ ನ ತುಂಬಿದೆ ಕಸ್ಟಮರ್ಸ್ ಫೀಡ್ಬ್ಯಾಕ್? I'll get all sort of feedback. Most of them will be positive only. End of the day, I would say I cannot satisfy all taste bud. Correct. Yes. ಏನಾಗುತ್ತಂದ್ರೆ ಒಬ್ರು ಸ್ಪೈಸ್ ಅಂತಾರೆ, ಒಬ್ರು ಕಡಿಮೆ ಅಂತಾರೆ. It's again individual. Correct. Perception varies. Perception varies. If 10 people are standing, everybody says their spice level is different. Everybody says salt level is different. Again, customization anta bandaga I'll go with the host, what they recommend, what they say. Yes. So feedback and bandaga overall ಏನಾದ್ರೂ ಇವಾಗ ನಾವೆಲ್ಲ ಫ್ರೆಶ್ ಮಾಡೋದ್ರಿಂದ ಏನು ಪ್ರಿಸರ್ವೇಟಿವ್ಸ್ ಹಾಕಲ್ಲ, ಎಣ್ಣೆ ಕಡಿಮೆ ಹೆಚ್ಚಾಕಲ್ಲ, ಮಸಾಲೆ ಹೆಚ್ಚಾಕಲ್ಲ. ಅವಾಗ ಏನಾಗುತ್ತೆ ನೀವು ಬೆಳಿಗ್ಗೆ ಬೇಗ ಮಾಡಿದಾಗ, ಕರೆಕ್ಟ್, ಇವಾಗ
ಬೈ ಚಾನ್ಸ್ ಸಾಂಬಾರ್ ಬೇಗ ಮಾಡ್ತೀರಾ, ಹ್ಮ್ ಅವ್ರಿಗೆ 10 ಗಂಟೆಗೆ ಬೇಕಂತಾರೆ, ಹ್ಮ್ ನಾವು ಬೆಳಗ್ಗೆ 4-5 ಗಂಟೆಗೆ ಶುರು ಮಾಡಿರ್ತೀವಿ, ಹ್ಮ್ ಅವ್ರು ಊಟ ಮಾಡ್ತಾ ಮಾಡ್ತಾ ಮತ್ತೆ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗಿರುತ್ತೆ, ಹ್ಮ್ ಸಾಂಬಾರ್ ಆಚೆ ಕಡೆನೆ ಇಟ್ಟಿರ್ತಾರೆ, ಹಳ್ಸೋಗತ್ತೆ. ಹಳ್ಸೋಗುತ್ತೆ, ಹ್ಮ್ ದೇ ಗೆಟ್ ಬ್ಯಾಕ್ ಟು ಮೀ ಹಳ್ಸೋಯ್ತು ಸಾಂಬಾರು ಅಂತ ಅಂತಾರೆ. ಬಟ್ ಹ್ಮ್ ನಾನು ಹೇಳ್ತೀನಿ, ನಾನ್ ಬೆಳಗ್ಗೆ ಮಾಡಿರೋದು, ಹ್ಮ್ ಎಣ್ಣೆ ಕಡಿಮೆ ಇದೆ, ಹ್ಮ್ ಮಸಾಲೆ ಕಡಿಮೆ ಇದೆ, ಹ್ಮ್ ಪ್ರಿಸರ್ವೇಟಿವ್ಸ್ ಇಲ್ಲ, ಹ್ಮ್ ಹುಳಿ ಕಡಿಮೆ ಇದೆ, ಹ್ಮ್ ಚಾನ್ಸಸ್ ಆರ್ ಹೈ ಸಮ್ಮರ್ ಅಲ್ಲಿ ನೀವು ಆಚೆ ಇಟ್ಟಾಗ ನಿಮ್ಮನೆ ಊಟನೂ ಕೆಡುತ್ತೆ. ಎಕ್ಸಾಕ್ಟ್ಲಿ. ಸೊ ಐ ಮೇಕ್ ಶೋರ್ ಬೇಗ ಮಾಡಿದ್ರೆ ಐ ಮೇಕ್ ಅ ನೋಟ್, ಹಾ ರೈಟ್ ಅ ನೋಟ್, ಹ್ಮ್ ಟೆಲ್ ದ ಕಸ್ಟಮರ್ ಆರ್ ಪರ್ಸನ್ ಹೂ ಹ್ಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪಿಕಪ್. ಹ್ಮ್ ನಾನು ಬೆಳಗ್ಗೆ 4 ಗಂಟೆಗೆ ಶುರು ಮಾಡಿದ್ದೀನಿ, ಹ್ಮ್ ಯಾಕಂದ್ರೆ ನಾನು ನಿಮ್ಗೆ 10 ಗಂಟೆಗೆ ಕೊಡ್ಬೇಕು. ಕರೆಕ್ಟ್. ಸೊ ಬೇಗ ಮಾಡಿದ್ದೀನಿ, ಹ್ಮ್ ಊಟ ಬೇಗ ಆದ್ರೆ ಪ್ಲೀಸ್ ಪುಟ್ ಇಟ್ ಇನ್ ದ ಫ್ರಿಡ್ಜ್. ಕರೆಕ್ಟ್. ಉಳಿದ್ರೆ ರೈಟ್ ಉಳಿಲಿಲ್ಲ ಅಂದ್ರೆ ಗುಡ್ ಅಂಡ್ ಫೈನ್, ರೈಟ್. ಉಳಿದ್ರೆ ಮೇಕ್ ಶೋರ್ ರಾತ್ರಿಗೂ ಬರ್ಬೇಕು ನಾಳೆಗೂ ಬರ್ಬೇಕಂದ್ರೆ ಫ್ರಿಡ್ಜ್ ಅಲ್ಲಿ ಇಡಿ. ದಟ್ಸ್ ಸೋ ನೈಸ್. ಆಮೇಲೆ ಕೆಲವೊಂದ್ ಕಾಳ್ ಪಲ್ಯಗಳಿರುತ್ತೆ, ಹಾ ಸ್ಪ್ರೌಟ್ಸ್, ಹಾ ಬೀನ್ಸ್ ಪಲ್ಯ, ಅದು ಬೇಗ ಕೆಡ ಚಾನ್ಸಸ್ ಜಾಸ್ತಿ. ಹ್ಮ್ ಸೊ ಹಂಗೇನಾದಿದ್ರೆ ಅಲ್ಲಿ ಹ್ಮ್ ಮೇಕ್ ಶೋರ್ ನೋಡಿ ಹ್ಮ್ ಬೇಗ ಮಾಡಿದೀನಿ, ಹ್ಮ್ ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ ಅಂತ. ಹ್ಮ್ ಸೊ ಅವ್ರು 90% ಎಲ್ಲ ಅಂಡರ್ಸ್ಟ್ಯಾಂಡ್. ಆಮೇಲೆ ನಮ್ ಜನರಿಗೆ ಎಲ್ಲಾರ್ಗೂ ಗೊತ್ತು, ಹ್ಮ್ ಹ್ಮ್ ಮನೇಲಿ ಮಾಡಿದ್ರೆ ಹ್ಮ್ ಅಥವಾ ಕಡಿಮೆ ಎಣ್ಣೆಲಿ ಮಾಡಿದ್ರೆ ಹ್ಮ್ ಕೆಡುತ್ತೆ, ರೈಟ್. ಕೆಟ್ರುವೆ ದೇ ಲೆಟ್ ಮೀ ನೋ. ಅಂದ್ರೆ ಸಾಯಂಕಾಲವರೆಗೂ ಹ್ಮ್ ಆಚೆ ಇಟ್ರೆ ಹ್ಮ್ ಕೆಟ್ಟೋಗುತ್ತೆ. ರೈಟ್. ಸೊ ಅವಾಗ ಹೇಳ್ತಾರೆ ಕೆಟ್ಟಿತ್ತು ಅಂತ. ಹ್ಮ್ ಬಟ್ ಐ ಲೆಟ್ ದೆಮ್ ನೋ. ಕೊಬ್ಬರಿ ಎಲ್ಲ ಹಾಕಿರ್ತಾರೆ, ಫ್ರೆಶ್ ಕೊಬ್ಬರಿ, ಎಕ್ಸಾಕ್ಟ್ಲಿ. ಕೋಸಂಬರಿ ಮೇಲೆ, ಹ್ಮ್ ಯು ಕ್ಯಾನ್ ನಾಟ್ ಕೀಪ್ ಇಟ್ ಅಂಟಿಲ್ ನೈಟ್. ರೈಟ್. ಸೊ ಅವಾಗ ಹೇಳ್ತಾರೆ 90% ಹೇಳಿರ್ತೀನಿ. ಹ್ಮ್ ಸಮ್ ಟೈಮ್ ಅವರು ಕಾರ್ಯಕ್ರಮದಲ್ಲಿ ಬಿಸಿ ಆದ್ರೆ ಮರ್ತೋಗಿರ್ತಾರೆ, ಹ್ಮ್ ದೇ ನೋ ದಟ್ ದೇರ್ ಮಿಸ್ಟೇಕ್. ದೇರ್ ಸೊ ಮಿಸ್ಟೇಕ್ ಅಂತ. ಅವಾಗ ಬಂದು ಹೇಳಿರ್ತಾರೆ. ಹ್ಮ್ ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರ್ತಿ ಫೋನ್ ಮಾಡಿ ಹೇಳಕ್ಕೆ ನನ್ಗೂ ಒಂದ್ ನೆನಪಿರುತ್ತೆ. ಅಂದ್ರೆ ಕಾರ್ಯಕ್ರಮ ಮಧ್ಯದಲ್ಲೂ ಮಾಡಿರ್ತೀನಿ, 11 ಗಂಟೆ 12 ಗಂಟೆ, ಊಟ ಆದ್ರೆ ಒಳಗಡೆ ಇಡಿ, ಊಟ ಆದ್ರೆ ಒಳಗಡೆ ಇಡಿ ಅಂತ. ಸೊ ರೈಟ್ ಐ ಟ್ರೈ ಮೈ ಬೆಸ್ಟ್ ವಾಟ್ ರೈಟ್. ಐ ಕ್ಯಾನ್ ಹೆಲ್ಪ್ ಎಸ್. ಇಟ್ ಔಟ್. ಸೊ ಭಾರತದಲ್ಲಾದ್ರೆ ವೆದರ್ ಒಂಥರ ಲೈಕ್ ಅಡ್ಜಸ್ಟಬಲ್ ಇರತ್ತೆ, ಲೈಕ್ ಯಾವ ರೀತಿ ಆದ್ರೂನು ದೇನೋ. ಇಲ್ಲಿ ವೆದರ್ ಕಂಡೀಷನ್ ಬೇರೆ ಇದೆ, ಎಕ್ಸ್ಟ್ರೀಮ್ ಕೋಲ್ಡ್ ಇರತ್ತೆ, ಎಕ್ಸ್ಟ್ರೀಮ್ ಹಾಟ್ ಇರತ್ತೆ, ಒಂದೊಂದ್ ಸೀಸನ್ ಅಲ್ಲಿ ಒಂದೊಂದ್ ತರ. ಹೌದು ಸೊ ಆ ತರ ಆರ್ಡರ್ಸ್ ನ ತಗೊಂಡಾಗ ಹೌ ವಿಲ್ ಯು ಪ್ರಿಪೇರ್ ದೆಮ್ ಸೆಲ್ಫ್ ಅಂದ್ರೆ ಲೈಕ್ ಹೀಟಿಂಗ್ ಪ್ರಾಸೆಸ್ ಆಗಿರಬಹುದು, ತುಂಬಾ ಚಳಿನಲ್ಲಿ ಬಿಸಿಲಿದ್ದಾಗ ನೀವ್ ಹೇಳಿದಾಗ ಹಳ್ಸೋಗತ್ತೆ ಅಂತ, ಆ ತರದ್ರಲ್ಲಿ ಯಾವ ರೀತಿ ನೀವು ಸಜೆಷನ್ಸ್ ನ ಕೊಡ್ತೀರಿ ಕಸ್ಟಮರ್ಸ್ ಗೆ, ಅಂಡ್ ಅವ್ರು ಯಾವ ರೀತಿ ಫೀಡ್ಬ್ಯಾಕ್ ಗಳನ್ನ ಕೊಡ್ತಾರೆ ಅಂತ? ಆಸ್ ಇಸ್ ಐ ನಿಮ್ಗೆ ಹೇಳಿದ್ದೀನಲ್ಲ, ಹಾ ಸೇಮ್ ಪ್ರೊಸೀಜರ್. ಹ್ಮ್ ಇವಾಗ ಸಮ್ಮರ್ ಬಂತಂದ್ರೆ ಎಕ್ಸ್ಟ್ರೀಮ್ ಹೀಟ್ ಇರುತ್ತೆ, ಹ್ಯುಮಿಡಿಟಿ ಇರುತ್ತೆ. ಕರೆಕ್ಟ್. ಸೇಮ್ ಥಿಂಗ್ ಐ ಟೆಲ್ ದೆಮ್, ಹ್ಮ್ ನೋಡಿ ಬೇಗ ಮಾಡಿದೀನಿ, ಹ್ಮ್ ಸಮ್ಮರ್ ಇದೆ ಒಳಗಡೆ ಇಡಿ. ರೈಟ್. ಯಾ, ಸೊ ದಟ್ಸ್ ಸೇಮ್ ನೈಸ್. ಇನ್ಸ್ಟ್ರಕ್ಷನ್. ಹ್ಮ್ ವಿಂಟರ್ ಇದ್ದಾಗ ವಿ ಡೋಂಟ್ ಹ್ಯಾವ್ ಇಶ್ಯೂಸ್, ಬಟ್ ಹ್ಮ್ ಸಮ್ಮರ್ ಇಸ್ ಅ ಕಲ್ಪಿಟ್. ರೈಟ್. ಸೊ ನಮ್ ಬೆಸ್ಟ್ ವಿಲ್ ಟ್ರೈ. ರೈಟ್. ಸೊ ಈಗ ಸ್ನಾಕ್ಸು ಮತ್ತೆ ಸ್ವೀಟ್ಸು ಸೇವರೀಸ್ ಅಂತ ಬಂದಾಗ ಆ ತರದ್ರಲ್ಲಿ ಏನಾದ್ರು ಆರ್ಡರ್ಸ್ ನ ತಗೋತೀರಾ ನೀವು? ಎಸ್. ಇವೆಂಟ್ಸ್ ಗೆ, ಸ್ಪೆಷಲಿ ಅಕೇಶನ್ ಅಂದ್ರೆ ದಿವಾಲಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಆ ಒಂದು ಫೆಸ್ಟಿವಲ್ಸ್ ಗೆ ತಕ್ಕಂತೆ ಅದಕ್ಕೊಂದು ಸ್ವೀಟ್ಸು ಸ್ನಾಕ್ಸು ಎಸ್ 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 ಸ್ಯಾಂಟಿಟಿ ಇದೆ. ಎಸ್. ಸೊ ಆ ಚಕ್ಲಿ ತರದ್ದು. ಮಾಡ್ತೀವಿ, ಮುರುಕ್ ಮಾಡ್ತೀವಿ, ಹ್ಮ್ ಮಿಕ್ಚರ್ ಮಾಡ್ತೀವಿ, ಖಾರ ಹ್ಮ್ ಬುಂದಿ ಮಾಡ್ತೀವಿ, ಹ್ಮ್ ಬೂಂದಿ ಲಡ್ಡು, ಸ್ವೀಟ್ಸ್, ಸ್ನಾಕ್ಸ್, ಎನಿಥಿಂಗ್ ಯು ಟೆಲ್ ವಿಲ್ ಮೇಕ್ ಇಟ್. ಹ್ಮ್ ಅದೇ ಅಗೇನ್ ಹ್ಮ್ ಮತ್ತೆ ಎಣ್ಣೆ ಕರ್ದ್ರಲ್ಲೇ ಕರಿಯಲ್ಲ. ಹ್ಮ್ ಸ್ವೀಟ್ಸ್ ಮಾಡ್ಬೇಕಾದ್ರೆ ತುಪ್ಪ ಆಗಿಂದಾಗ್ಲೇ ಕಾಸ್ಕೋಯಿಂದ ಬಟರ್ ತಂದು ಮೆಲ್ಟ್ ವಾವ್ ಮಾಡ್ಬಿಟ್ಟು ವಾವ್. ಹಾಗೆ ಮಾಡೋದು. ಸೊ ನೀವೇ ತುಪ್ಪನ ಪ್ರಿಪೇರ್ ಹೌದು. ಮಾಡ್ಕೊಂಡು ರೆಡಿ ತುಪ್ಪ ಏನು ತರೋದೇ ಇಲ್ಲ? ಇಲ್ಲ ಇಲ್ಲ. ದಟ್ಸ್ ಸೋ ನೈಸ್ ಸೊ ಮೇಡಮ್. ತುಪ್ಪಾನು ಕರಗಿಸ್ ಮಾಡ್ತೀವಿ. ಹ್ಮ್ ಅದೇ ಹೇಳ್ತಿದ್ದೀನಲ್ಲ, ಫ್ರೈಯಿಂಗ್ ಥಿಂಗ್ಸ್ ಮ್ಯಾಕ್ಸಿಮಮ್ ವಿಲ್ ಟ್ರೈ ಟು ಯೂಸ್ ಓನ್ಲಿ ಒನ್ಸ್. ಹ್ಮ್ ತುಪ್ಪ ಕರಗ್ದಂಗೆ ಕಸ್ಟಮರ್ ಮನ್ಸನ್ನು ಕೂಡ ಕರಗಿಸ್ಬಿಡ್ತೀರಾ? ಸಿ, ನನ್ಗೆ ಹೆಂಗ್ ಮಕ್ಳಿದ್ದಾರೆ, ಬೇರೆಯವ್ರಿಗೂ ಮಕ್ಳಿದ್ದಾರೆ, ಎಕ್ಸಾಕ್ಟ್ಲಿ. ಬೇರೆಯವ್ರಿಗೂ ಫ್ಯಾಮಿಲಿ ಇದೆ. ನನಗ್ ದುಡ್ಡು ಬರುತ್ತಂತ ನಾನ್ ಚೀಟ್ ಮಾಡಿ ಅವ್ರ ಹತ್ರ ದುಡ್ಡು ತಗೊಂಡೆ ದೇವ್ರು ನಮ್ಮಲ್ಲ. ದಟ್ಸ್ ಮೈ ಪಾಲಿಸಿ. ರೈಟ್. ಕೆಲವೊಬ್ರು ಜಾಸ್ತಿ ದುಡ್ಡು ಕೊಡ್ತಾರೆ, ಹ್ಮ್ ವಾಟ್ ವಿಲ್ ಡೂ, ಹ್ಮ್ ಅದನ್ನ ಜಮಾ ಮಾಡ್ಬಿಟ್ಟು ಹ್ಮ್ ಅಕ್ಷಯ್ ಪಾತ್ರ ಅಂತ ಒಂದು ಇಸ್ಕಾನ್ ಫೌಂಡೇಶನ್, ಅವರು ಮಕ್ಕಳಿಗೆ ಮಧ್ಯಾಹ್ನಕ್ಕೊಂದು ಊಟ ಫ್ರೀ ಕೊಡ್ತಾರೆ, ಯಾರು ನೀಡಿ ಇದ್ದಾರೆ. ಹ್ಮ್ ಸೊ ಐ ಡೊನೇಟ್ ಇಟ್. ಇಫ್ ಮೆನಿ ಪೀಪಲ್ ಆರ್ ಜನರಸ್, ಟು ಬಿ ಆನೆಸ್ಟ್ ವಿತ್ ಯು. ಓ ಮೈ ಗಾಡ್. ಕೊಡ್ತಾರೆ, ಧಾರಾಳವಾಗಿ ಕೊಡ್ತಾರೆ, ಬಟ್ ಹ್ಮ್ ಕೊಟ್ರೆ ಐ ಮೇಕ್ ಶೋರ್ ಟು ಡೊನೇಟ್ ಇಟ್. ದಟ್ಸ್ ಸೋ ಸ್ವೀಟ್ ಆಫ್ ಯು ಮೇಡಮ್. ಸೊ ಈಗ ಆರ್ಡರ್ಸ್ ತಗೊಂಡ್ ಹೋಗಿದಾಗ ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರತ್ತೆ, ಅಕಸ್ಮಾತ್ ಅಷ್ಟು ಜನಕ್ಕೆ ರೀಚ್ ಆಗ್ಲಿಲ್ಲ ಕಸ್ಟಮರ್ಸ್, ಸೊ ಇಷ್ಟು ಉಳಿದ್ ಬಿಡ್ತು, ಅವರು ಇಟ್ಕೊಂಡು ದಾನ ಮಾಡುವಷ್ಟು ಉಳಿದ್ ಬಿಡ್ತು, ತಗೊಂಬಂದು ನಿಮ್ಮ ಹತ್ರ ಮತ್ತೆ ಬರ್ತಾರಾ? ಎಲ್ಲಿಗಾರು ದಾನ ಮಾಡ್ಬೋದಾ, ಎಲ್ಲಿ ಹೇಗ್ ವಿನಿಯೋಗ ಮಾಡ್ಬೋದು ಇದನ್ನ ಅಂತ? ಟು ಬಿ ಆನೆಸ್ಟ್ ವಿತ್ ಯು, ಅಂಟಿಲ್ ನಾವು ನನ್ಗೆ ಯಾವ್ದು ಆತರ ಆಗಿಲ್ಲ. ಆಗದ್ ಬೇಡ ಬಿಡಿ. ಆಗಕ್ ನಾನ್ ಬಿಡೋದು ಇಲ್ಲ. ಐ ಚೆಕ್ ವಿತ್ ದಮ್ ದ ಹೆಡ್ ಕೌಂಟ್. ರೈಟ್. ಅವ್ರು ಜಾಸ್ತಿ ಹೇಳಿದ್ರು ಐ ಮೇಕ್ ಶೋರ್ ಹ್ಮ್ ನೀವ್ ಸಾಯಂಕಾಲ ಊಟ ಮಾಡ್ತೀರಾ, ಹ್ಮ್ ಇಲ್ಲ ಅಂದ್ರೆ ಹ್ಮ್ ಕಡಿಮೆ ಕ್ವಾಂಟಿಟಿ ಮಾಡಿಸಿ, ಹಾಳು ಮಾಡೋದು ಬೇಡ. ಹ್ಮ್ ಹ್ಮ್ ಇಲ್ಲ ಇಲ್ಲ ಮೇಡಮ್ ಇಷ್ಟ ಆಗತ್ತಂದ್ರೆ, ಹ್ಮ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾ ಹೇಳ್ತಿದೀನಿ, ಕಡಿಮೆ ಆಗಲ್ಲ. ಹ್ಮ್
ಸೊ ಇಲ್ಲಿವರೆಗೂ ಆಗಿಲ್ಲ ಆ ತರ ಆಗಿದ್ದು. ಚಿರೋಟಿ, ಬೂಂದಿ ಲಾಡು ಆ ತರ ಎಲ್ಲ ಮಾಡಿದೀರಾ ಹ್ಮ್. ಮೇಡಮ್? ಚಿರೋಟಿ, ಪೇಣಿ? ಪೇಣಿ, ಚಿರೋಟಿ ಆರ್ಡರ್ಸ್ ನನ್ಗೆ ಇಲ್ಲಿವರೆಗೂ ಬಂದಿಲ್ಲ. ಬಟ್ ಹ್ಮ್. ಐ ಮೇಕ್. ಬಟ್ ಓಕೆ. ಹ್ಮ್. ವಿ ಆರ್ ಏಬಲ್ ಟು ಮೇಕ್ ದಮ್. ಓ, ದಟ್ಸ್ ಮಾಡ್ತೀವಿ. ಆಸಮ್. ಬಟ್ ಥಿಂಗ್ ಇಸ್ ಹ್ಮ್. ಐ ಡೋಂಟ್ ನೋ, ಇಲ್ಲಿ ನನ್ಗಂತೂ ಆರ್ಡರ್ ಬಂದಿಲ್ಲ. ಬಟ್ ರೈಟ್, ವಿಲ್ ಮೇಕ್ ದಮ್. ರೈಟ್. ಸೊ ಈ ಕೇಟರಿಂಗ್ ಪಯಣ ಎಷ್ಟು ಸಂತೃಪ್ತಿ ಕೊಟ್ಟಿದೆ ಸಂಗೀತಾ ಮೇಡಮ್ಗೆ ಅಂತ? ಸಂತೃಪ್ತಿ ಅಂದ್ರೆ ಸಂತೃಪ್ತಿ ಇದ್ದಾಗೆ ಮನುಷ್ಯ ಏನೋ ಒಂದ್ ಮಾಡಕ್ಕಾಗೋದು. ಐ ವುಡ್ ಸೇ ಇಟ್ಸ್ ಹೆಲ್ ಲಾಟ್ ಆಫ್ ವರ್ಕ್. ಯಾ. ಕುಕಿಂಗ್ ಇಟ್ಸ್ ನಾಟ್ ಈಸಿ, ಇಟ್ಸ್ ಟೀಡಿಯಸ್. ನೀವು ಗ್ರಾಸರಿಗೆ ಅಂದ್ರೆ ನೀವು ಗ್ರಾಸರಿಗೆ ಬೇರೆಯವ್ರನ್ನ ಕಳಿಸ್ಬೋದು. ಬಟ್ ಪರ್ಸನಲಿ ನಾನು ಕೃತಿಕಾ ವಿ ಮೇಕ್ ಶೋರ್ ಗ್ರಾಸರಿ ನಾವೇ ಮಾಡ್ಬೇಕು ಅಂತ. ಟು ಓಕೆ. ಗೆಟ್ ದ ಫ್ರೆಶ್ ಥಿಂಗ್ ಎಸ್. ಮ್ಯಾಕ್ಸಿಮಮ್ ವಿಲ್ ಟ್ರೈ ಅವರ್ ಬೆಸ್ಟ್. ಸೊ ಇಲ್ಲಿ ಸ್ಟೋರ್ಸ್ಗೆ ಯಾವತ್ತು ಫ್ರೆಶ್ ವೆಜಿಟೇಬಲ್ಸ್ ನೋ ಬರುತ್ತೆ, ನೋ ಫ್ರೂಟ್ಸ್ ನೋ ನೋ, ಆ ತರ? ಇವತ್ ಸಂಡೇಗೆ ಆರ್ಡರ್ ಇದ್ರೆ ಹಾ. ವಿ ಮೇಕ್ ಶೋರ್ ಗೋ ಇದರ್ ಆನ್ ಥರ್ಸ್ಡೇ ಆರ್ ಫ್ರೈಡೆ. ಹ್ಮ್. ಐ ವುಡ್ ಸೇ ಸಾಟರ್ಡೇಗಿದ್ರೆ ಹ್ಮ್. 2 ದಿನ ಮೊದ್ಲು ಮೊದ್ಲೇ. ಗ್ರಾಸರಿ ಮಾಡ್ಬೇಕು. ನೀವು ಹ್ಮ್. ತಗೊಂಡ್ ಬಂದಿಡ್ಬೇಕು, ಹ್ಮ್. ಅದನ್ನ ಕಟ್ ಮಾಡ್ಬೇಕು, ವಾಶ್ ಮಾಡ್ಬೇಕು. ಅದ ಹ್ಮ್. ನಂತರ ಪ್ರೀ ಪ್ರಿಪರೇಷನ್ಸ್ ಎಲ್ಲ ತುಂಬಾ. ಇಟ್ ಸೆಲ್ಫ್ ಇಸ್ ಅ ಬಿಗ್ ಚಾಲೆಂಜ್. ಓ ಮೈ ಗಾಡ್. ಕುಕಿಂಗ್ ಆದ ನಂತರ ಮತ್ ಪೋಸ್ಟ್ ಕುಕಿಂಗ್ ಏನ್ ಕ್ಲೀನಿಂಗ್ ಇರುತ್ತೆ, ಹ್ಮ್. ಪ್ಯಾಕಿಂಗ್ ಇರುತ್ತೆ. ಹ್ಮ್. ಪ್ಯಾಕಿಂಗ್ ಇಸ್ ಅ ಹ್ಯಾಸಲ್. ಹ್ಮ್. ಇಟ್ ಡಸ್ ಟೇಕ್ ಲಾಟ್ ಆಫ್ ಟೈಮ್ ಇಫ್ ಯು ಹ್ಯಾವ್ ರಿಟೇಲ್ ಆರ್ಡರ್. ಹ್ಮ್. ಪ್ಯಾಕಿಂಗ್ ಇಸ್ ಅ ಬಿಗ್ ಥಿಂಗ್. ಹ್ಮ್. ಬಟ್ Kritika is there to help me out. So Yes. we'll do it. ಎಸ್. ವೀಕ್ಷಕರೇ, ನಾವು ಸಂಗೀತಾ ಅವರ ಕಿಚನ್ ಅನ್ನು ಕೂಡ ವೀಕ್ಷಣೆ ಮಾಡ್ಕೊಂಡ್ ಬರೋಣಂತೆ. ಅಂಡ್ ಅವರ ಒಂದು ಕುಕ್ಕಿಂಗ್ ಅನ್ನು ಕೂಡ ನಾವು ಒಂದು ಕುಕ್ಕಿಂಗಿನ ವೈಖರಿನೂ ಕೂಡ ನೋಡೋಣ. ಸೊ ಆ ಒಂದು ಎಷ್ಟು ನೀಟಾಗಿ ಪ್ರಿಪರೇಷನ್ ಮಾಡಿ ತೋರಿಸ್ತಾರೆ ಅವರು. ಜೊತೆಗೆ ರೈಟ್, ನೀವ್ ಹೇಳ್ತಾ ಇದ್ರಿ ನಿಮ್ಗಂತೂ ಸಂತೃಪ್ತಿನ ಕೊಟ್ಟಿದೆ ಅಂತಂತ ಹೇಳಿ. Mhm. ರೈಟ್. ಸೊ ಈಗ ಮುಂದಿನ ಉದ್ದೇಶ ಏನು ಸಂಗೀತಾ ಅವರ ಕೇಟರಿಂಗ್ ಸರ್ವಿಸ್ ನ ಮುಂದಿನ ಪಯಣದ ಹೆಜ್ಜೆ? ಸದ್ಯಕ್ಕೆ ದೇವ್ರು ಕೊಟ್ಟೋ ತರ ಏನಿದೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಮುಂದಿನ ದೇವ್ರ ಇಚ್ಛೆ. ಇದ್ದಿದ್ರಲ್ಲೇ ಸಖತ್ತಾಗಿರೋ ಶಿವ ಅಂತ ಹೇಳ್ತೀರಾ? ಅಲ್ಲ ಅಂತಲ್ಲ. ಹ್ಮ್. ಮುಂದೆ ಆದ್ರೆ ದೇವ್ರ ದಯೆ ಇದ್ರೆ ಮುಂದ್ ನೋಡ್ತೀವಿ. ಇಲ್ಲ ಇಷ್ಟೇ ಆಗ್ತದೆ, ಇಷ್ಟೇ ಮಾಡ್ತೀವಿ. ನಿಮ್ದೆ ಒಂದು ಹೋಟೆಲ್ ಅಥವಾ ಲೈಕ್ ಏನಾದ್ರೂ ಒಂದು ರೆಸ್ಟೋರೆಂಟ್ ರೆಸ್ಟೋರೆಂಟ್ ತರ ಲೈಕ್ ಆತರ ಏನಾದ್ರು? ದೇವ್ರ ಇಚ್ಛೆ ಇದ್ರೆ ಅದು ಆಗ್ಲಿ. ಹ್ಮ್. ಬಟ್ ಆಸ್ ಆಫ್ ನಾವ್ ಹ್ಮ್. ಈಗ ಸದ್ಯಕ್ಕೆ ದೇವ್ರ ಇಚ್ಛೆ ಇಷ್ಟೇ ಇದೆ, ನಾವ್ ಇಷ್ಟೇ ಮಾಡ್ತಿದೀವಿ. ಹ್ಮ್. ಬಟ್ ವಿ ಆರ್ ಡೂಯಿಂಗ್ ಇಟ್ ಗುಡ್. ವಿ ವಿಶ್ ಯು ಶುಡ್ ಗೋ ಅಹೆಡ್ ವಿತ್ ದಟ್. ಬಟ್ Right. ಆಲ್ವೇಸ್ ಹ್ಮ್. ನನ್ ಗೋಲು ಗಿವ್ ಗುಡ್ ಫುಡ್, ಫ್ರೆಶ್ ಹ್ಮ್. ಫುಡ್. ಹ್ಮ್. ಸಮ್ ಟೈಮ್ ನಮ್ಗೇನಾದ್ರೂ ಅನ್ಸಿದ್ರೆ ಕೆಟ್ಟಿದೆ ಅಂದ್ರೆ ಹ್ಮ್. ವಿ ರೀಡು ಎವ್ರಿಥಿಂಗ್. ಹ್ಮ್. ರೀಸೆಂಟ್ಲಿ ಒಂದ್ ಹಿಂಗೆ ಆಯ್ತು. ಒಂದ್ ಹ್ಮ್. ಪೂಜೆಗೆ ಬೆಳಗ್ಗೆ ಮಾಡಿದೀವಿ. ಹ್ಮ್. 6 ಗಂಟೆಗೆ ಪಲ್ಯ ಮಾಡಿದೀವಿ. ಹ್ಮ್. ಸಾಯಂಕಾಲ ಕೊಡ್ಬೇಕಿತ್ತು. ಬೇರೆ ಬೇರೆ ಆರ್ಡರ್ಸ್ ಇತ್ತು ಅಂತ ಬೇಗ ಮಾಡಿದ್ವಿ. ಹ್ಮ್. ಸಾಯಂಕಾಲ 5 ಗಂಟೆ ಕೊಡ್ಬೇಕಿತ್ತು. ಹ್ಮ್. 3 ಗಂಟೆಗೆಲ್ಲ ವಾಸನೆ ಬರಕ್ ಚಾಲು ಆಯ್ತು. ಓ, ಅಂದ್ರೆ ಬರ್ತಾ ಇಲ್ಲ. ಬಿಸಿ ಮಾಡಿದಾಗ ಒಂಥರ ಅನಿಸ್ತಾ ಇದೆ. ಹಾಟ್ ಸ್ಮೆಲ್. ಮತ್ ರೀಡು ಮತ್ತೆ ಮಾಡಿದ್ವಿ. ಹ್ಮ್. ಲೇಟ್ ಆಗ್ತಿತ್ತು. ಬಟ್ ಹ್ಮ್. ವಿ ಸೆಡ್ ಸಿ ಹ್ಮ್. ಹಿಂಗ್ ಆಗ್ತಿದೆ, ಹ್ಮ್. ಬೇಗ ಮಾಡಿದ್ವಿ, ಕೆಟ್ಟ ಹೋದಂಗ ಅನಿಸ್ತಾ ಇದೆ. ಹ್ಮ್. ಮತ್ತೆ ಮಾಡ್ಬಿಟ್ಟು ತರ್ತೀವಿ, ನಾವೇ ತಂದು ಡೆಲಿವರಿ ಮಾಡ್ತೀವಿ ಅಂತ. ವಾವ್. ವಿ ರೀಡೆಡ್. ಹ್ಮ್. ಇಟ್ ಟುಕ್ ಅಗೇನ್ 1 hour on top, but we read. ಎಸ್, ದಟ್ ಇಸ್ ಸಂಗೀತ ಅಂತ ಹೇಳ್ಬೋದು. ಈ ಅಟ್ಲಾಂಟಾದ ವೀಕ್ಷಕರಿಗೆ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟನೇನೆ. ನೋಡಿ, ಇವರ ಒಂದು ಮೋಟಿವ್ ಯಾವ ರೀತಿ ಇದೆ ಅಂದ್ರೆ, ನಾವು ಹೇಗ್ ಊಟ ಮಾಡ್ತೀವೋ ನೀವು ಕೂಡ ಅದೇ ತರನೇ ತಿನ್ಬೇಕು ಅನ್ನೋದು, ಅದು ಒಂದು ದೊಡ್ಡ ಗುಣ. ಜೊತೆಗೆ ಏನೇ ಒಂದು ಖಾದ್ಯ ಪ್ರಿಪೇರ್ ಮಾಡಿದ್ರು ಕೂಡ ಪರಿಶುದ್ಧತೆಯಿಂದ ಪ್ರಿಪೇರ್ ಮಾಡ್ಬೇಕು, ಜೊತೆಗೆ ಆರೋಗ್ಯ ಕೂಡ ಕಾಳಜಿ ಕೊಡ್ಬೇಕು ಅನ್ನೋದೊಂದು ಇವರ ಧ್ಯೇಯ. ಸೊ ಆದಷ್ಟು ಎಲ್ರೂ ಕೂಡ ನಿಮ್ಮ ಒಂದು ಕಾರ್ಯಕ್ರಮನ ಇನ್ನಷ್ಟು ರಂಜಿಸೋ ಹಾಗೆ ಮಾಡ್ಕೋಬೇಕು. ಶುಚಿಯಾದ ಅಡಿಗೆನ ಭೋಜನವನ್ನ ಭುಂಜಿಸ್ಬೇಕು ಅಂತಂದ್ರೆ ದಯವಿಟ್ಟು ಸಂಗೀತಾ ಅವರ ಅನ್ನಪೂರ್ಣೇಶ್ವರಿ ಕೇಟರಿಂಗ್ಗೆ ವಿಸಿಟ್ ಮಾಡಿ. ಸೊ ಅವರ ನಂಬರ್ ಯಾವಾಗ್ಲೂ ನಿಮ್ಗೆ ಸಿಕ್ಕೇ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಹಾಕಿರ್ತೀನಿ. ಯಾರ್ಯಾರು ಬೇಕಾದ್ರೂ ಕೂಡ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಇವೆಂಟ್ಗೂ ಕೂಡ ಇವರು ಕೇಟರಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕನ್ನಡಿಗರನ್ನ ನಾವು ಸಪೋರ್ಟ್ ಮಾಡ್ಬೇಕಲ್ವಾ? ಎಸ್ ಸಂಗೀತಾ, ಸೊ ಈ ತರ ಕೇಟರಿಂಗ್ ಪಯಣ ಮಾಡೋರಿಗೆ ನೀವು ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಕೇಟರಿಂಗ್ ಮಾಡೋರ್ಗೆ ನಿಮ್ಗೆ ಪ್ಯಾಷನ್ ಇರ್ಬೇಕು. ಹ್ಮ್. ಕುಕ್ಕಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ಬೇಕು. ಹ್ಮ್. ಸುಮ್ನೆ ನೀವು ಮಾಡ್ತೀರಾ ಅಂದ್ರೆ ಅದು ಸಕ್ಸಸ್ ಆಗಲ್ಲ. ಹ್ಮ್. ನಿಮ್ಗೆ ಅದ್ರಲ್ಲಿ ರುಚಿ ಇರ್ಬೇಕು. ಹ್ಮ್. ಒಳ್ಳೆ ಊಟ ಕೊಡ್ಬೇಕು ಅನ್ನೋದೊಂದು ಮನ್ಸಿಗೆ ಆತ್ಮತೃಪ್ತಿ ಇರ್ಬೇಕು. ಹ್ಮ್. ಸುಮ್ನೆ ಕೇಟರಿಂಗ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಸೊ ಇವಾಗ ಕಸ್ಟಮರ್ಸ್ ಬಂದ್ರು, ಓಕೆ ನನ್ ಚೆನ್ನಾಗ್ ನಡೀತಾ ಇದೆ, ದಟ್ಸ್ ಫೈನ್. ಯಾರು ಕಸ್ಟಮರ್ಸ್ ಬರ್ಲಿಲ್ಲ, ಅಪ್ಪ ನಂಗೆ ತುಂಬಾ ಡಿಸಪಾಯಿಂಟ್ ಆಗಿದೆ, ನಾನು ಹಿಂಗಪ್ಪ ಮುಂದುವರಿಯೋದು ಅಂತ ಹೇಳ್ಬಿಟ್ಟು ಒಂದ್ ಎಕ್ಸ್ಟೆಂಟ್ ಅಲ್ಲಿ ಗಿವ್ ಅಪ್ ಅಂತ ಹೇಳಿ ಕೊಟ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಸೊ ಆ ಟೈಮ್ ಅಲ್ಲಿ ಇರೋರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಇಟ್ಸ್ ಪಾರ್ಟ್ ಆಫ್ ಲೈಫ್. ಬರುತ್ತೆ ಹೋಗುತ್ತೆ. ಯು ಕೀಪ್ ಡೂಯಿಂಗ್ ಯುವರ್ ಗುಡ್ ವರ್ಕ್, ಒನ್ ಆರ್ ಅದರ್ ಡೇ ವಿಲ್ ಗೆಟ್ ಬ್ಯಾಕ್. ಅಷ್ಟೇ, ಒಳ್ಳೇದ್ ಮಾಡ್ತಾ ಇರು ಗುರು ಅಂತ ಹೇಳ್ತಾ ಇರ್ತೀರಾ. ಪಾರ್ಟ್ ಆಫ್ ಯುವರ್ ಲೈಫ್. ರೈಟ್. ಒಂದಿನ ಬಿಸಿಲಿರುತ್ತೆ, ಒಂದಿನ ಮಳೆ ಇರುತ್ತೆ, ಒಂದಿನ ಚಳಿ ಇರುತ್ತೆ. ಬಟ್
we have to handle everything. ಎವ್ರಿ ಡೇ ಇಸ್ ನಾಟ್ ಸಂಡೇ. Every day is not Sunday, every day is not sunny day. Everything is part of life. ಸೂಪರ್ ಸಂಗೀತ ಮೇಡಮ್. ಸೊ So, ಒಟ್ಟಾರೆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಒಂದು ಜರ್ನಿನೂ ಕೇಳಿ ನನ್ಗೇನೆ ತುಂಬಾ ಸ್ಫೂರ್ತಿದಾಯಕವಾಗಿತ್ತು. ಹೋಪ್ ನಮ್ ವೀಕ್ಷಕರಿಗೂ ಕೂಡ ಅದೇ ರೀತಿ ಆಗಿರತ್ತೆ. ಸೊ ಈ ವಿಡಿಯೋನ ದಯಮಾಡಿ ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾದ್ರೆ ಚಾನಲ್ನ. ಸಂಗೀತ ಅಂತ ಸುಮಾರು ಜನ ಅನ್ನಪೂರ್ಣೇಶ್ವರಿ ನಮ್ಗೆ ಸಿಗ್ತಾ ಇರ್ತಾರೆ. ಸೊ ನಾವು ಅವರ ವಿಡಿಯೋನ ಖಂಡಿತ ಕ್ಯಾಪ್ಚರ್ ಮಾಡ್ತಾನೆ ಇರ್ತೀವಿ. ನಿಮ್ಮ ಸಹಕಾರ ಹೀಗೆ ನಿರಂತರವಾಗಿ ನಡೀತಾ ಇರ್ಲಿ ಅಂತ ಕೇಳ್ಕೊತೀನಿ. ಸೊ ಸಂಗೀತ ಅವರೇ, ನಾವು ಎಲ್ಲ ಸಾಧಕರಿಗೂ ಕೊನೆಯದ ಒಂದು ಪ್ರಶ್ನೆ ಕೇಳ್ತೀವಿ. ನಿಮ್ಮ ಈ ಸಂದರ್ಶನ ನಿಮ್ಗೆ ಹೆಂಗ್ ಅನಿಸ್ತು? ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಮುಕ್ತವಾಗಿ ಎಕ್ಸ್‌ಪ್ರೆಸ್ ಮಾಡ್ಬೋದಾ ಅಂತ? ಅದು ಇಟ್ಸ್ ಗುಡ್ ದಟ್ ನೀವು ಕನ್ನಡದವರಾಗಿ ಕನ್ನಡದವ್ರನ್ನ ಬೆಳೆಸ್ಬೇಕು, ಏನೇನ್ ಮಾಡ್ತಿದ್ದಾರೆ ಅಂತ ಅವ್ರ ಬಗ್ಗೆ ಅಚೀವ್ಮೆಂಟ್ ಬಗ್ಗೆ ಮಾತಾಡಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ಎಲ್ಲರಿಗೂ ಇರಲ್ಲ. ಬಟ್ ನೀವು ಮಾಡ್ತಿದ್ದೀರಾ. ಒಳ್ಳೆ ಗುಣ, ಒಳ್ಳೆ ಕಾರ್ಯಕ್ರಮ ಮುಂದುವರಿಸಿ. ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಎಸ್ ಮೇಡಮ್. ನಿಮ್ಗೂ ನಿಮ್ ಖಾತೆಯಲ್ಲೂ ಒಳ್ಳೆ ಇದು ಬರುತ್ತೆ. ವಾಟ್ ಇಸ್ ದಟ್? ದೇವ್ರದು ಪುಣ್ಯಗಳ ಕೌಂಟ್ ಜಾಸ್ತಿ ಆಗತ್ತೆ ನಮ್ಗೆ. ಪುಣ್ಯಗಳ ಕೌಂಟ್ ಬರುತ್ತೆ. ಸೊ ಸಮ್ ಆರ್ ಅದರ್ ವೇ ಯು ಆರ್ ಹೆಲ್ಪಿಂಗ್ ಕಮ್ಯುನಿಟಿ. ಎಸ್. ಸೊ ಇಟ್ಸ್ ಗುಡ್. ಕೀಪ್ ಇಟ್ ಅಪ್. ಹಾಗೆ ಮಾಡಿ, ಹೀಗೆ ಬೆಳೀರಿ. ದೇವ್ ನಿಮ್ಗೂ ಒಳ್ಳೇದ್ ಮಾಡ್ಲಿ. ನಿಮ್ ಚಾನಲ್ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಸಂಗೀತ ಕೇಟರಿಂಗ್ ಅವ್ರನ್ನ ಲೈಕ್ ಇನ್ನಷ್ಟು ಪರ್ವತದಷ್ಟು ಒಂದು ಬೆಳವಣಿಗೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂಡ್ ಮುಂದೆ ನಿಮ್ಮ ಒಂದು ಗ್ರೋತ್ಗೆ ಎಲ್ಲದಕ್ಕೂ ನಮಗೆ ಇನ್ಫಾರ್ಮ್ ಮಾಡಿ, ನಾವು ಬಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡ್ಕೊಂಡು ಸಂಗೀತ ಅವರು ಹೇಗಿದ್ರು ಹೇಗಾದ್ರು ಗೊತ್ತಾ ಅನ್ನೋ ಒಂದು ಲೆವೆಲ್ ಅಲ್ಲಿ ನಾವು ತೋರ್ಸೋ ಹಾಗೆ ಸಿದ್ಧರಾಗಿರ್ತೀವಿ. ಬಾಯಿ ಹರಕೆ, ದೇವ್ರ ಹರಕೆ ಇದ್ರೆ ಸತ್ಯನಾರಾಯಣ ಕೃಪಾ ಕಟಾಕ್ಷ ನಿಮ್ಗೆ ಯಾವಾಗ್ಲೂ ಇರ್ಲಿ ಮೇಡಮ್. ಸೊ ಹೀಗೆ ನಾನಾ ಸಾವಿರಾರು ಜನಕ್ಕೆ ನೀವು ಅನ್ನಪೂರ್ಣೇಶ್ವರಿ ಕಿಚನ್ ವತಿಯಿಂದ ಅನ್ನದಾನ ಮಾಡ್ತಾ 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 ನಿಮ್ಮ ಒಂದು ನನಗೆ ಹೇಗೆ ಪುಣ್ಯದ ಕೌಂಟ್ ಬರುತ್ತೋ ನಿಮ್ಗೆ ದುಪ್ಪಟ್ಟಾಗ್ಲಿ. ಸೊ ಹೀಗೆ ನಗ್ನಗ್ತಾ ಸಂಗೀತ ಮೇಡಮ್ ಅವರು ಖುಷಿಯಾಗಿ ಅನ್ನನ ಮಾಡ್ತಾ ಮಾಡ್ತಾ ಎಲ್ಲರ ಹೊಟ್ಟೆನೂ ಕೂಡ ತೃಪ್ತಿಪಡಿಸ್ಲಿ ಅಂತ ಹೇಳಿ ಕೇಳ್ಕೊಂಡು, ವಿ ವಿಶ್ ಯು ಗುಡ್ ಲಕ್ ಫ್ರಮ್ ಅವರ್ ಚಾನಲ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ. ಥ್ಯಾಂಕ್ ಯು. Hi, Namaste. I am Kritika. I am Sangeeta's neighbor. I tasted her food first time in my housewarming party. Her food was so tasty and delicious. All my friends and relatives liked it. And from then on, my friends and relatives are ordering with Sangeeta. And I slowly started working with Sangeeta. It all started with a wedding order for sweet in the year 2024, wherein Sangeeta prepared 500 Obbottu and 800 Kaja. All the guests really liked her sweet very much. Now I am working with her in Annapurna Kitchen at Satyanarayana Temple. It is truly a blessing to work in the temple premises, and I am very much amazed to see how Sangeeta cooks each and every food with care and love.